ಮಳೆ ಬಂದಂತ ಟೈಮ್ನಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಎಸ್ಪೆಷಲಿ ನೀರ್ ಎಲ್ಲಿದೆ, ಪಾಚಿ ಎಲ್ಲಿ ಕಟ್ಟಿದೆ ಅನ್ನೋದು ಗೊತ್ತಾಗೋದಿಲ್ಲ. ರೇವಣ್ಣನು ಹಾಗೆ ಹೋಗ್ಬಿಟ್ಟಿದ್ದಾರೆ, ಜಾರ್ ಬಿದ್ದಿದ್ದಾರೆ. ಪಕ್ಕೆಲುಬಿಗೆ ಭಾರಿ ಪೆಟ್ಟಾಗಿದೆ. ಸದ್ಯಕ್ಕೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ರೇವಣ್ಣ ಮತ್ತೆ ಅವ್ರ ಫ್ಯಾಮಿಲಿ ಅವರ ಗ್ರಹಗತಿಗಳೇ ಸರಿ ಇಲ್ಲ ಅನ್ಸುತ್ತೆ. ಗ್ರಹಗತಿ ನೋಡಿ ಪ್ರತಿ ಹೆಜ್ಜೆಯನ್ನ ಇಡ್ತಾ ಇದ್ದವರು ರೇವಣ್ಣ ಅವರು. ಆದ್ರೆ ಈ ಗ್ರಹಗತಿ ಕೆಟ್ಟ ಮೇಲೆ ನೋಡಿ ಪ್ರತಿ ಹೆಜ್ಜೆನೂ ಎಡವಿ ಬೀಳಂಗ ಆಗ್ಬಿಟ್ಟಿದೆ. ದೇವಸ್ಥಾನದ ಬಳಿಯಲ್ಲಿ ಕಾಲ್ ಜಾರ್ ಬಿದ್ದ್ಬಿಟ್ಟಿದ್ದಾರೆ ರೇವಣ್ಣ. ಹರದನಹಳ್ಳಿ ದೇವಾಲಯದ ಹೊರಗಡೆ ಈ ಘಟನೆ ನಡೆದಿದೆ. ಏಕಾದಶಿಗೆ ಉಪವಾಸ ಬೇರೆ ಇದ್ರು ರೇವಣ್ಣ. ಈ ಘಟನೆ ಆದ್ಮೇಲೆ ಮತ್ತಷ್ಟು ಸುಸ್ತಾಗಿದ್ದಾರೆ. ಇಲ್ಲಿ ಹರದನಹಳ್ಳಿಯ ದೇವೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದ್ರು. ಪೂಜೆನೂ ಮಾಡಿಸಿದ್ರು. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೊರಟಿದ್ರು. ಕಾಲ್ಜಾರ್ ಬಿದ್ದಿದ್ದಾರೆ ರೇವಣ್ಣ. ಈಗ ಐಸಿಯುನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಪ್ರತಿ ಗ್ರಹಗತಿಗಳನ್ನ ನೋಡಿ ಹೆಜ್ಜೆಯನ್ನ ಇಡ್ತಾ ಇದ್ದಿದ್ದು ರೇವಣ್ಣ ಅವರು, ಅವ್ರ ಫ್ಯಾಮಿಲಿ ಅವರು. ಆದ್ರೆ ಇವಾಗ ಗ್ರಹಗತಿ ಕೆಟ್ಟ ಮೇಲೆ ನೋಡಿ ಪ್ರತಿ ಹೆಜ್ಜೆನೂ ಅವರಿಗೆ ಒಂಥರ ಉರುಳಾಗ್ತಾ ಇದೆ. ಜಾರ್ ಬಿದ್ದಿದ್ದಾರೆ. ಘಟನೆ ಏನಾಯ್ತು, ಸದ್ಯಕ್ಕೆ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಡಾಕ್ಟರ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಅಪ್ಪಟ ದೈವ ಭಕ್ತ ಆಗಿರ್ತಕ್ಕಂಥ ರೇವಣ್ಣ ಅವರು ಇಂದು ಹೊಳೆನರಸೀಪುರ ತಾಲೂಕಿನ ತಮ್ಮ ಹುಟ್ಟೂರಾಗಿರ್ತಕ್ಕಂಥ ಹರದನಹಳ್ಳಿಯ ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ದೇವೇಶ್ವರನಿಗೆ ಪೂಜೆ ಸಲ್ಲಿಸಿ ನಂತರ ಹೊಳೆನರಸೀಪುರದಲ್ಲಿ ಇರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ಸಂದರ್ಭ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಇರತಕ್ಕಂಥ ದೇವಸ್ಥಾನದಲ್ಲಿ ಕಾಲ ಕಳೆದ ನಂತರದಲ್ಲಿ ಅವರು ಅಲ್ಲಿಂದ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಮಳೆ ಬರ್ತಿದ್ದಂತ ಸಂದರ್ಭಕ್ಕೆ ಹೊರಟಿರೋದ್ರಿಂದ ಅಲ್ಲಿನ ದೇವಾಲಯದ ಆವರಣದಲ್ಲಿ ಆಗಿರ್ತಕ್ಕಂಥ ಹಾಸುಗಲ್ಲಿನ ಮೇಲೆ ನೀರು ಇದ್ದಿದ್ರಿಂದ ದೇವಾಲಯದ ಹೊರಗಡೆ ಬಂದ ತಕ್ಷಣ ಆ ನೀರಿಂದ ಜಾರಿ ರೇವಣ್ಣವರು ಬಿದ್ದಿದ್ದಾರೆ ಎಂಬಂತಹ ಮಾಹಿತಿಯನ್ನು ಈಗ ಅವರ ಆಪ್ತರು ಹಂಚಿಕೊಳ್ತಿರ್ತಕ್ಕಂಥ ಅವರಿಗೆ ಈಗ ಹೊಳೆನರಸೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸಿಯು ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಯಾವುದೇ ರೀತಿಯಿಂದ ಪ್ರಾಣಾಪಾಯ ಇಲ್ಲ ಮತ್ತು ಪಕ್ಕೆಲುಬಿಗೆ ಸ್ವಲ್ಪ ಏಟಾಗಿದೆ ಎಂಬಂತಹ ಮಾಹಿತಿಯನ್ನು ಈಗ ವೈದ್ಯರು ಹಂಚಿಕೊಳ್ತಿದ್ದಾರೆ. ಈಗ ಹಾಸನಕ್ಕೆ ಅವರನ್ನು ಶಿಫ್ಟ್ ಮಾಡ್ತಾ ಇರೋದು ಬೆಂಗಳೂರಿಗೆ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗ್ತಾರೋ ಅಥವಾ ಹೊಳೆನರಸೀಪುರದಲ್ಲಿ ಚಿಕಿತ್ಸೆನ ಮುಂದುವರಿಸ್ತಾರೆ ಎಂಬುದು ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪಾಚಿ ಕಟ್ಟಿದಂತ ನೆಲದ ಮೇಲೆ ರೇವಣ್ಣ ಹೆಜ್ಜೆ ಇಟ್ಟಿದ್ದಾರೆ. ಪರಿಣಾಮ ಜಾರ್ ಬಿದ್ದಿದ್ದಾರೆ. ಅವ್ರ ಪಕ್ಕೆಲುಬಿಗೆ ಭಾರಿ ಪೆಟ್ಟಾಗಿದೆ. ಸದ್ಯಕ್ಕೆ ಐಸಿಯುನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಟೆಂಪಲ್ ರನ್ ನಲ್ಲಿ ರೇವಣ್ಣ ಅವರು ಬ್ಯುಸಿ ಆಗಿದ್ರು. ದೇವಸ್ಥಾನದಲ್ಲಿ ಪೂಜೆನೂ ಮಾಡಿಸಿದ್ರು. ಹರದನಹಳ್ಳಿ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಪಾಚಿ ಕಟ್ಟಿದಂತ ನೆಲದ ಮೇಲೆ ಕಾಲಿಟ್ಟಂತ ಪರಿಣಾಮ ಈ ಘಟನೆ ಅಲ್ಲಿ ಸಂಭವಿಸಿದೆ. ಅಂಕೋಲಾ ಹೈವೇ ಮೇಲೆ ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಇಬ್ರು ಮಕ್ಕಳು ಸೇರಿದಂತೆ 4 ಜನರ ಶವ ಪತ್ತೆಯಾಗಿದೆ. ಯಾರ್ಯಾರ್ದು ಅಂದ್ರೆ ಶಾಂತಿ ನಾಯ್ಕ್, ಲಕ್ಷ್ಮಣ್, ಅವಂತಿಕಾ, ರೋಷನ್ ಸಾವನ್ನಪ್ಪಿದ್ರು. ಅವರ ಶವಗಳನ್ನ ಹೊರಗಡೆ ತೆಗೆಯಲಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತ ಶಂಕೆ ಇದೆ. ಸ್ಥಳೀಯರು ಹೇಳೋ ಪ್ರಕಾರ 10 ರಿಂದ 16 ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟದ ಅಡಿಯಲ್ಲಿ ಇನ್ನೂ ಕೂಡ 12 ಜನ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅನ್ನೋ ಸಂಶಯ ಇದೆ. ಹಾಗಾಗಿ ಸಾವಿನ ಸಂಖ್ಯೆ 10 ರಿಂದ 16 ತನಕ ಏರಿಕೆ ಆಗಬಹುದು ಅಂತೇಳಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಿ ಮಣ್ಣು ತೆಗೆಯುವಂತ ಕಾರ್ಯ ಇದೆಯಲ್ಲ ಅದು ಭರದಿಂದ ಸಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನೆನ್ನೆನೂ ಮಾಡಿದ್ರು, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕ್ವಿಕ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಸೊ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಸ್ಥಳದಲ್ಲಿ ಬೀಡು ಬಿಟ್ಟಿರೋದು SDRF ಹಾಗೇನೆ NDRF. ಗುಡ್ಡ ಕುಸಿತ ಜಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಆಗ್ಲಿಂದ ನಾವು ತೋರಿಸ್ತಾ ಇದ್ವಿ ನ್ಯೂಸ್ 18 ನಲ್ಲಿ ಬೆಟ್ಟ ನಿಧಾನವಾಗಿ ಬಾಯಿ ಬಿಡ್ತಲೇ ಇದೆ. ಯಾವ ಸಂದರ್ಭದಲ್ಲಿ ಮತ್ತೆ ಕುಸಿಯುತ್ತೆ ಅಂತ ಹೇಳಕ್ಕಾಗಲ್ಲ. ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರುವಂತ ಸಿಬ್ಬಂದಿ ಕೂಡ ಅದೇ ಆತಂಕದಲ್ಲಿದ್ದಾರೆ. ಬೆಟ್ಟ ಕುಸಿದು ಬಿಡ್ಬೋದು, ನಮ್ಮ ಮೇಲೆ ಬೀಳುತ್ತೇನೋ ಅನ್ನೋ ಆತಂಕದಲ್ಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಮ್ದಾ ಎಲ್ಲಿದೆ ಅಲ್ಲಿದೆ ಅಲ್ಲ. ಇನ್ನು ಶಿರೂರಿನ ಗುಡ್ಡ ಕುಸಿತದ ಸ್ಥಳದಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ.
ಶಿರೂರು ಗುಡ್ಡ ಕುಸಿತದ ಘಟನೆ ನಿನ್ನೆ ನಡೆದಿರತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಸಹ ಬಿತ್ತರಿಸಿದೆ. ಆದರೆ ಈಗಾಗಲೇ ಶಿರೂರು ಗುಡ್ಡ ಕುಸಿತದ ಜಾಗದಲ್ಲಿದ್ದೇವೆ ನಾವು. ಈ ಒಂದ್ ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇನ್ನೊಂದು ಭಯಾನಕ ವಿಚಾರ ಏನಪ್ಪಾ ಅಂದ್ರೆ, ಈ ಗುಡ್ಡ ಕುಸಿದ ಇನ್ನೊಂದು ಭಾಗದಲ್ಲಿ ಏನು ಮೇಲ್ಗಡೆ ಗುಡ್ಡ ಬಾಯಿ ತೆರೆದಿರುವಂತ ಒಂದು ದೃಶ್ಯವನ್ನು ನಾವು ನಿಮ್ಗಿಲ್ಲಿ ತೋರಿಸ್ತಾ ಇದ್ದೀವಿ. ಮುಂಜಾನೆ ಅಷ್ಟೊತ್ತಿಗೆ ಈ ಸ್ವಲ್ಪ ಕಡಿಮೆ ಮಟ್ಟದಲ್ಲಿತ್ತು, ಆದರೆ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿದೆ. ಇದು ಯಾವ ಸಂದರ್ಭದಲ್ಲಿಯೂ ಸಹ ಧರೆಗುರುಳುವಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ಈಗಾಗಲೇ ಒಂದು ಕಡೆ ಗುಡ್ಡ ಕುಸಿದು ಸಾಕಷ್ಟು ಸಾವು ನೋವು ಸಂಭವಿಸಿರತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ಇದೇ ರೀತಿಯಾದಂಥ ಒಂದು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಒಂದು ಆದೇಶವನ್ನು ಮಾಡಿದ್ದಾರೆ. ತೆರವು ಕಾರ್ಯಾಚರಣೆ ಒಳಗಡೆ ಯಾರೂ ಬರಬಾರ್ದು, ಅದ್ರ ಜೊತೆಗೆ ಅಪಾಯ ಸ್ಥಿತಿ ಇದೆ ಎನ್ನುವಂಥ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಸಾಕಷ್ಟು ಕಟ್ಟೆಚ್ಚರದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭಯಾನಕತೆಯನ್ನು ನೋಡಿದರೆ ನಿಮಗೆ ನಿಜಕ್ಕೂ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಯಾಕಂದರೆ ಮುಂಜಾನೆ ನಾವು ಇಲ್ಲಿ ಫೀಲ್ಡಿಗೆ ಬಂದಾಗ ಈ ಗುಡ್ಡದ ಮಣ್ಣು ಕೊಂಚ ಮಟ್ಟದಲ್ಲಿ ಜರಿತಾ ಇತ್ತು. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಬಾಯಿ ತೆರೆದುಕೊಂಡಿರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ಭಾಗದಲ್ಲಿಯೂ ಸಹ ಮಣ್ಣು ಜರಿತಾ ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತಂಥ ಒಂದು ಜಾಗದಲ್ಲಿ ತೆರವು ಕಾರ್ಯಾಚರಣೆ ನಿರಂತರವಾಗಿದೆ. ಆಯಾ ಹೊತ್ತಿಗೆ ಮಳೆ ಬೀಳ್ತಾ ಇದೆ. ಈ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು. ಯಾಕಂದರೆ ಯಾರು ತೆರವು ಕಾರ್ಯಾಚರಣೆ ಮಾಡ್ತಾರೋ ಕಾರ್ಮಿಕರಿಗೆ ಅವರಿಗೂ ಸಹ ಒಂದು ಭಯ ಇದ್ದೇ ಇರುತ್ತೆ. ಮೇಲ್ಗಡೆಯಿಂದ ಯಾವ ಸಂದರ್ಭದಲ್ಲಿಯೂ ಸಹ ಗುಡ್ಡ ಕುಸಿಯುವಂಥ ಒಂದು ಆತಂಕ ಇಲ್ಲಿ ಎದುರಾಗಿದೆ. ಯಾಕಂದರೆ ಸ್ಥಳೀಯರೇ ಹೇಳ್ತಾ ಇದ್ರು, ಈಗ ಯಾವಾಗ ಬೇಕಾದರೂ ಮತ್ತೆ ಗುಡ್ಡ ಕುಸಿಯಬಹುದು ಎನ್ನುವಂಥ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಅವರಿಗೂ ಸಹ ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ ಈಗಾಗಲೇ ರಸ್ತೆ ತೆರವು ಕಾರ್ಯಾಚರಣೆ ಅಂತೂ ಮುಂಜಾನೆಯಿಂದಲೇ ಬರದಿಂದ ಸಾಗಿದೆ. ಇವತ್ತು ನಾಳೆ ಒಳಗಡೆ ಸಂಚಾರಕ್ಕೆ ಅನುವು ಮಾಡಿಕೊಡುವುದಾಗಿ ಇಲ್ಲಿನ ಸ್ಥಳೀಯರಾಗಿರ್ಬೋದು, ಗುತ್ತಿಗೆ ಪಡೆದಂಥ IRB ಕಂಪನಿಯವರು, ಜಿಲ್ಲಾಡಳಿತದವರು ಹೇಳ್ತಾ ಇದ್ದಾರೆ. ಆದರೆ ಈ ಗುಡ್ಡದ ಅಡಿಯಲ್ಲಿ ಎಷ್ಟು ಜನ ಸಿಲುಕಿಕೊಂಡಿದ್ದಾರೆ ಎನ್ನುವಂಥದ್ದೇ ಇವರಿಗೂ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೇನೆಂದರೆ, ಒಂದು ಕಡೆ ಗುಡ್ಡ ಕುಸಿದ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಇನ್ನೊಂದು ಕಡೆ ಮತ್ತೆ ಅಷ್ಟೇ ದೊಡ್ಡ ಮಟ್ಟದ ಒಂದು ಗುಡ್ಡ ಕುಸಿಯುವ ಆತಂಕ ಇಲ್ಲಿ ಎದುರಾಗಿರತಕ್ಕಂಥ. ಮೇಲ್ಗಡೆ ಆವಾಗಲೇ ತೋರಿಸ್ವಿ ನಿಮಗೆ ಯಾವ ರೀತಿ ಬಾಯಿ ತೆರೆದು ನಿಂತಿದೆ ಅಂತ. ಯಾವ ಸಂದರ್ಭದಲ್ಲೂ ಬೇಕಾದರೂ ಧರೆಗೆ ಉರುಳುವಂಥ ಒಂದು ಸನ್ನಿವೇಶ ಇಲ್ಲಿ ಸಂಭವಿಸಬಹುದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಇನ್ನು ಕೊಡಗು ಭಾಗದಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯ ಆರ್ಭಟ ಜೋರಾಗಿದೆ. ಭಾಗಮಂಡಲ ತಲಕಾವೇರಿಯಲ್ಲಿ ಮಳೆಯ ಆರ್ಭಟದಿಂದಾಗಿ ಮಡಿಕೇರಿ ಭಾಗದಲ್ಲಿ ಗುಡ್ಡ ಕುಸಿಯುವಂತ ಭೀತಿ ಈಗ ನಿರ್ಮಾಣವಾಗಿದೆ. 2018ರ ಘಟನೆ ಮತ್ತೆ ಕೊಡಗು, ಎಸ್ಪೆಷಲಿ ಮಡಿಕೇರಿ ಭಾಗದಲ್ಲಿ ನಿರ್ಮಾಣವಾಗುತ್ತಾ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ಮತ್ತೆ ನಾವು ನಿರಾಶ್ರಿತರಾಗ್ತೀವಾ? ತುಂಬಾ ಕಡೆ ಈಗ ಭೂ ತಜ್ಞರು ಒಂದಿಷ್ಟು ಪ್ಲೇಸಸ್ ಅನ್ನ ಗುರುತು ಮಾಡಿಟ್ಟಿದ್ದಾರೆ. ಇಲ್ಲಿಲೇ ಭೂಮಿ ಮತ್ತೆ ಕುಸಿಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೆರಿಯ ಪೆರಂಬು ಕಲ್ಲುಮೊಟ್ಟೆ ರಸ್ತೆ ಜಲಾವೃತವಾಗಿದೆ. ಮೂರ್ನಾಡು ಮತ್ತು ನಾಪೋಕ್ಲು ರಸ್ತೆ ಕೂಡ ಜಲಾವೃತವಾಗಿದೆ. ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಬಂದಾಗಿದೆ. ಕಾವೇರಿ ಸೇರಿದಂತೆ ಎಲ್ಲಾ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ. ಜಮೀನು ಸೇರಿದಂತೆ ತಗ್ಗು ಪ್ರದೇಶಗಳೆಲ್ಲ ಜಲಾವೃತ ಆಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಈಗ ಸಮಸ್ಯೆ ಏನಾಗ್ತಿದೆ, ರೋಡ್ ಮೇಲೆಲ್ಲ ನೀರು ಬಂದು ಸಂಪರ್ಕ ಎಲ್ಲ ಕಟ್ ಆಗಿರೋದ್ರಿಂದ ಆ ಭಾಗದಲ್ಲಿ ಅಂದ್ರೆ ವಾಹನ ಸವಾರರು, ಕೂಲಿ ಕಾರ್ಮಿಕರು ಮತ್ತೆ ರೋಗಿಗಳು ನಗರ ಪ್ರದೇಶಕ್ಕೆ ತೆರಳೋದಕ್ಕೆ ಪರದಾಟವನ್ನ ಪಡ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ನಿರಾಶ್ರಿತ ಕೇಂದ್ರ ತೆರೆಯೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಅಪಾಯದ ಸ್ಥಳಗಳು ಅಂತ ಗುರುತು ಮಾಡಿದೆಯಲ್ಲ, ಆ ಸ್ಥಳದಲ್ಲೇ ಬೆಟ್ಟ ನಿಧಾನವಾಗಿ ಕುಸಿತಾ ಇದೆ. 44 ಕಡೆಗಳಲ್ಲಿ ಭೂಕುಸಿತ ಮತ್ತು 30 ಕಡೆಗಳಲ್ಲಿ ಪ್ರವಾಹದ ಮುನ್ಸೂಚನೆಯನ್ನ ಮೊದಲೇ ನೀಡಲಾಗಿತ್ತು. ಅದೇ ಸ್ಥಳದಲ್ಲೇ ಈಗ ಭೂಕುಸಿತ ಸಂಭವಿಸ್ತಾ ಇದೆ. ಸಂಪಾಜಿಯ ಕೊಯ್ನಾಡಿನಲ್ಲಿ ಶಾಲೆ ಮೇಲೆ ಗುಡ್ಡ ಕುಸಿದಿದೆ. 2018ರಲ್ಲೂ ಕೂಡ ಗುಡ್ಡ ಕುಸಿದ್ರು ಸರಿಯಾದ ಕ್ರಮವನ್ನ ಕೈಗೊಂಡಿರಲಿಲ್ಲ. ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಅಲ್ಲಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಂಪಾಜೆ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಯ ಹಿಂಭಾಗ
ಬೆಟ್ಟ ಕುಸಿದು ಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಏನು ಕಳೆದ 2 ದಿನಗಳಿಂದಷ್ಟೇ ಸ್ವಲ್ಪ ಪ್ರಮಾಣದ ಮಣ್ಣು ಕುಸಿತು. ಈಗ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ದೊಡ್ಡ ಬೆಟ್ಟ ಶಾಲೆ ಮೇಲೆ ಬಿದ್ದಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಈಗ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಹೋಗೋದಾದ್ರೆ ಈಗ ನಾವು ನೋಡಬಹುದು, ಇದು ಸಂಪಾಜ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ. ಇಲ್ಲಿ ಸುಮಾರು 86 ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ 2 ದಿನಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಸ್ವಲ್ಪ ಪ್ರಮಾಣದ ಮಣ್ಣು ಕೆಳಗೆ ಜಾರಿತ್ತು. ಆದ್ರೆ ಈಗ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಏನು ಸಂಪೂರ್ಣವಾಗಿ ಬೆಟ್ಟದ ಮೇಲಿರುವಂತಹ ಮಣ್ಣು ಕೆಳಗೆ ಬಿದ್ದಿರುವಂತದ್ದು. ಅದಲ್ಲದೆ ಅಂದ್ರೆ ಬೆಟ್ಟದ ಮೇಲಿರುವಂತಹ ದೊಡ್ಡ ದೊಡ್ಡ ಮರಗಳಿವೆ, ಅಲ್ಲೂ ಕೂಡ ಬೀಳುವಂತಹ ಸಾಧ್ಯತೆ ಇನ್ನೂ ಹೆಚ್ಚಾಗಿರುವಂತದ್ದು. ಈಗ ಶಾಲೆಯಲ್ಲಿರುವಂತಹ 86 ಮಕ್ಕಳನ್ನು ಕೂಡ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಸ್ಥಳಾಂತರವನ್ನ ಮಾಡಿರುವಂತದ್ದು. ಅಂದ್ರೆ ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಮಕ್ಕಳು ಒಂದು ಪಾಠವನ್ನ ಕಲಿತಾ ಇದ್ರು. 2018ರ ಸಮಯದಲ್ಲೂ ಕೂಡ ಈ ಶಾಲೆಗೆ ಕೂಡ ಒಂದು ಬಿರುಕು ಕಾಣಿಸಿಕೊಂಡು ಬೆಟ್ಟದ ಮಣ್ಣು ಕುಸಿತಿತ್ತು. ಆದರೆ ಎಚ್ಚೆತ್ತುಕೊಳ್ಳದಂತಹ ಒಂದು ಜಿಲ್ಲಾಡಳಿತ ಏನು ಇದೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಏನಾದ್ರೂ ಕೂಡ ಶಾಲೆ ಏನಾದ್ರೂ ಕೂಡ ಇದ್ದಿದ್ರೆ ಆ ಮಕ್ಕಳಿಗೂ ಕೂಡ ಭಾರಿ ಪ್ರಮಾಣದ ಅಪಾಯ ಉಂಟಾಗ್ತಾ ಇತ್ತು. ಬೆಟ್ಟದ ಮಣ್ಣು ಶಾಲೆ ಮೇಲೆ ಬಿದ್ದ ಕಾರಣ ಕೂಡ ಮಕ್ಕಳು ಅಕ್ಕಪಕ್ಕ ಓಡಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಈ ಬೆಟ್ಟ ಏನು ಕಳೆದ 2 ದಿನಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತವಾಗಿತ್ತು, ಈಗ ಮತ್ತೆ ಕುಸಿತಾ ಇದೆ. ಅದು ಕಳೆದ ರಾತ್ರಿ ಸ್ವಲ್ಪ ಮಳೆ ಜೋರಾಗಿ ಬಿಟ್ಟು ಬೆಟ್ಟ ಕುಸಿದು ಹೋಗಿದೆ. ನಿನ್ನೆ ರಾತ್ರಿ ಇನ್ನು ಪುನಃ ಜಾಸ್ತಿ ಆಗಿದೆ. ಇದು ಕ್ಲಾಸ್ ರೂಮಿನ 4 ಕ್ಲಾಸ್ ರೂಮ್ ಎಲ್ಲ ಹಾಳಾಗಿ ಹೋಗಿದೆ. ಮಕ್ಕಳೆಲ್ಲ ಇವಾಗ ಪಕ್ಕದ ಸಂಪಾಶಾಲೆಗೆ ಕಳಿಸಲಾಗಿದೆ. ಸರ್, ಇದು ಈ ಭಾಗದಲ್ಲಿ 2018ರಲ್ಲೂ ಕೂಡ ಇದೇ ಪರಿಸ್ಥಿತಿಯಾಗಿ ಮಕ್ಕಳುಗಳನ್ನ ಇಲ್ಲೇ ಇದು ಬೆಟ್ಟ ಕುಸಿತ ಆದ್ರೆ ಮಕ್ಕಳುಗಳನ್ನ ಸ್ಥಳಾಂತರ ಇದುವರೆಗೂ ಮಾಡಿಲ್ಲ. ಇಲ್ಲ ಕಳೆದ 2018ಕ್ಕೆ ಬೆಟ್ಟ ಜರಿದು ಬಿಟ್ಟು ಇಲ್ಲೆಲ್ಲ ತೆರವೆಲ್ಲ ಮಾಡಲಾಗಿದೆ. ಈಗ ಪುನಃ ಬೆಟ್ಟ ಜಾಸ್ತಿ ಜರಿದು ಹೋಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವುದರ ಜೊತೆಗೆ ಏನಾದರೂ ಕೂಡ ಅಪಾಯಗಳು ಸಂಭವಿಸಿದ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ನಿರಾಶ್ರಿತ ಕೇಂದ್ರಗಳನ್ನ ತೆರಳುವುದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಕೆಳಭಾಗದಲ್ಲಿ ಮಣ್ಣು ಕುಸಿತಾ ಇದ್ದು ಜಿಲ್ಲಾಧಿಕಾರಿ ಕಚೇರಿ ಅಪಾಯದ ಅಂಚಿನಲ್ಲಿದೆ. ಮಳೆ ನೀರು ಒಳ ಹೋಗದಂತೆ ತಡೆಗೋಡೆ ಬಳಿಯಲ್ಲಿ ಟಾರ್ಪಲ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆದರೂ ಟಾರ್ಪಲ್ನ ಕೆಳಭಾಗದಿಂದ ಮಣ್ಣು ಸಡಿಲಗೊಂಡು ತಡೆಗೋಡೆ ಕುಸಿತಗೊಂಡಿದೆ. ಕೆಳಭಾಗದ ಮಣ್ಣು ಕುಸಿದ್ರೆ ಕಟ್ಟಡಕ್ಕೆ ಆಪತ್ತು ಎದುರಾಗುವಂತ ಸಂಭವ ಇದೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಪುನರ್ವಸು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗೆ ಕಟ್ಟಿದಂತಹ ತಡೆಗೋಡೆ ಕೆಳಭಾಗದಲ್ಲಿ ಕುಸಿತ ಕಾಣ್ತಾ ಇರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಈಗ ಇದು ನೋಡಬಹುದು, ಇದು ಜಿಲ್ಲಾಧಿಕಾರಿ ಮಡಿಕೇರಿಯಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗೆ ಕಟ್ಟಿದಂತಹ ತಡೆಗೋಡೆ ಜರ್ಮನ್ ಟೆಕ್ನಾಲಜಿಯಲ್ಲಿ ಸುಮಾರು 6 ಕೋಟಿ ಖರ್ಚು ಮಾಡಿ ಜರ್ಮನ್ ಟೆಕ್ನಾಲಜಿಯಲ್ಲಿ ಕಟ್ಟಲಾಗಿತ್ತು. ಆದ್ರೆ ಈ ಮಣ್ಣು ಅಂದ್ರೆ ಈ ಬಾರಿ ಕೂಡ ಅದನ್ನ ತಡೆಗೋಡೆ ಕುಸಿತವಾದ ಹಿನ್ನೆಲೆಯಲ್ಲಿ ಕೂಡ ತಡೆಗೋಡೆಯನ್ನ ತೆರವು ಮಾಡಲಾಗಿತ್ತು. ಆದ್ರೆ ಈಗ ಒಂದು 3-4 ದಿನಗಳಿಂದ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಒಳಗೊಳಗೆ ಅಂದ್ರೆ ಮೇಲೆ ಟಾರ್ಪಲ್ ಒಸಿದ್ದಾರೆ. ಅಂದ್ರೆ ಮಳೆ ನೀರು ಕೆಳಗೆ ಇರಬಾರದು ಎಂಬ ಉದ್ದೇಶದಿಂದ ಟಾರ್ಪಲ್ ಒಸಿದ್ರು ಕೂಡ ಏನು ಒಳಭಾಗದಲ್ಲಿರುವಂತಹ ಮಣ್ಣು ನೀರು ಒಳಗೆ ಹೋಗಿ ಈ ಸಂದರ್ಭದಲ್ಲಿ ಒಳಗಿರುವಂತಹ ಮಣ್ಣು ಹಂತವಾಗಿ ಕುಸಿತಾ ಇದೆ. ಅದಕ್ಕೆ ಟಾರ್ಪಲ್ ಮುಚ್ಚುವಂತಹ ಕಾರ್ಯವನ್ನು ಕೂಡ ಈಗ ಜಿಲ್ಲಾ ಆಡಳಿತ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಏನು ಒಳಗೆ ಏನು ಮಣ್ಣು ಜಾರಿ ಬರ್ತಾ ಇದೆ, ಆ ಮಣ್ಣೇನಾದ್ರೂ ಕೂಡ ಜಾರಿ ಏನಾದ್ರೂ ಕೂಡ ಸಂಪೂರ್ಣವಾಗಿ ಕೆಳಗಡೆ ಬಂದ್ರೆ ಜಿಲ್ಲಾಧಿಕಾರಿಯ ಕಚೇರಿಯ ಕಟ್ಟಡವೂ ಕೂಡ ಕೆಳಗೆ ಬರುವಂತಹ ಸಾಧ್ಯತೆ ಇರುವಂತದ್ದು. ಈಗ ಹಂತವಾಗಿ ಅಂದ್ರೆ ಒಳಭಾಗದಲ್ಲಿ ಮೇಲೆ ಟಾರ್ಪಲ್ ಮುಚ್ಚಿದ್ರು ಕೂಡ ಹಂತವಾಗಿ ಮಣ್ಣು ಬರ್ತಾ ಇದೆ. ಆ ಮಣ್ಣನ್ನು ಕೂಡ ಹೊರಗೆ ಹಾಕುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಏನು ಇದು ಮಂಗಳೂರು ಮತ್ತೆ ಮಡಿಕೇರಿಗೆ ರಸ್ತೆಯನ್ನು ಕಲ್ಪಿಸುವಂತಹ ಮುಖ್ಯ ರಸ್ತೆ ಇದಾಗಿರುವಂತದ್ದು. ಇದೇನಾದ್ರೂ ಕೂಡ ಸಂಪೂರ್ಣವಾಗಿ ಕುಸಿತವಾದ್ರೆ ಮಂಗಳೂರು ರಸ್ತೆ ಸಂಪೂರ್ಣವಾಗಿ ಕಡಿತಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಇದು ಮಂಗಳೂರಿಗೆ ತೆರಳುವಂತಹ ಮುಖ್ಯ ರಸ್ತೆ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಿಯೂ ಕೂಡ ಒಂದು ರಸ್ತೆ ಸಂಪರ್ಕ ಇಲ್ಲ. ಇದೇನಾದ್ರೂ ಕೂಡ ಮಣ್ಣು ಏನಾದ್ರೂ ಕೂಡ ಜರಿದು ಕೆಳಗೆ ಬಂದಂತಹ ಸಂದರ್ಭದಲ್ಲಿ ಭಾರಿ ಅನಾಹುತ ಉಂಟಾಗುವಂತಹ ಸಾಧ್ಯತೆ ಇರುವಂತದ್ದು. ಕೊಡಗು ಜಿಲ್ಲೆಯಾದ್ಯಂತ ಏನು ಅಪಾಯದ ಸ್ಥಳಗಳನ್ನ ಗುರುತು ಮಾಡಿದ್ರು ಜಿಲ್ಲಾಡಳಿತ, ಆ ಭಾಗದಲ್ಲೇ ಕುಸಿತಗಳು ಕಂಡುಬರ್ತಾ ಇರುವಂತದ್ದು ಜನರನ್ನ ಹೆಚ್ಚು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಜಿಲ್ಲಾಧಿಕಾರಿಗಳ ತಡೆಗೋಡೆ ಏನಿದೆ ಅದೇನಾದ್ರೂ ಕೆಳಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಳಗೆ ಹಲವಾರು ಮನೆಗಳು ಮತ್ತೆ ಹೋಟೆಲ್ಗಳು ಇವೆ, ಅವುಗಳಿಗೆ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಜಿಲ್ಲಾಧಿಕಾರಿಗಳ ತಡೆಗೋಡೆಗೆ ಇನ್ನೂ ಕೂಡ ಕಾಯಕಲ್ಪ ಕೂಡು ಬಂದಿರುವಂತದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು. ಆಲ್ರೆಡಿ ಅಪಾಯದ ಸ್ಥಳಗಳು ಅಂತೇಳಿ ಗುರುತು ಮಾಡಿದ್ರಲ್ಲ ಭೂತಜ್ಞರು, ಅಲ್ಲೇ ಈಗ ಭೂ ಕುಸಿತ ಆಗ್ತಾ ಇದೆ. ಮಣ್ಣು ಸಡಿಲಗೊಂಡು ಬೀಳ್ತಿರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ ಇರೋದು. 2018ರಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತಲ್ಲ ಕೊಡಗು, ಎಸ್ಪೆಷಲಿ ಮಡಿಕೇರಿ ಭಾಗದಲ್ಲಿ, ಅದೇ ತರ ಮನೆ ಮಠ ಏನಾದರೂ ಮತ್ತೆ ನಾವು ಕಳ್ಕೊಳ್ತೀವ ಅನ್ನೋ ಆತಂಕದಲ್ಲಿ ಆ ಭಾಗದಲ್ಲಿ ಜನ ಇದ್ದಾರೆ. ಮತ್ತೆ ಈಗ ಜಿಲ್ಲಾಡಳಿತದ ವಿರುದ್ಧನೂ ಕೂಡ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜಿಲ್ಲಾಡಳಿತ ನಾವು ಅಲರ್ಟ್ ಆಗಿದ್ದೀವಿ, ಈಗ ನಿರಾಶ್ರಿತ ಕೇಂದ್ರಗಳನ್ನ ತೆರೆಯೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆನೇ ಹೇಳಿದ್ರು, ಒಂದು ಎಚ್ಚರಿಕೆಯನ್ನ ನೀಡಲಾಗಿತ್ತು. ಕಾರಣ
ಅಲ್ಲಿ ಹೋದರೆ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಅಣಬೆಗಳಂತೆ ತಲೆ ಎತ್ತಿಬಿಟ್ಟಿವೆ. ಸೊ ಅದರಿಂದಾನೇ ಸಮಸ್ಯೆಗಳಾಗಿರೋದು ಅಂಥೇಳಿ ಮೊದಲೇ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಮಣ್ಣು ಸಡಿಲ ಆಗೋದಕ್ಕೆ, ಗುಡ್ಡ ಆ ಭಾಗದಲ್ಲಿ ಮಳೆಗಾಲದಲ್ಲಿ ಕುಸಿಯೋದಕ್ಕೆ ಕಾರಣ ಆಗಿದೆ. JCB ಮುಖಾಂತರ ಅಲ್ಲಿ ಗುಡ್ಡಗಳನ್ನು ಅಗದಿರೋದು, ಮಣ್ಣನ್ನು ತೆಗೆದಿರೋದು. ಮಳೆಗಾಲದಲ್ಲಿ ಅದು ಜಾರಿ ಬರ್ತಾ ಇದೆ. ಸೊ ಈಗ ಅಪಾಯದ ಸ್ಥಳಗಳು ಅಂಥೇಳಿ ಗುರುತು ಮಾಡಿದ್ದಾಗಿದೆ. ಅದೇ ಜಾಗದಲ್ಲೇ ಈಗ ಮಳೆಗಾಲದಲ್ಲಿ ಭೂಮಿ ಕುಸಿತಾ ಇದೆ, ಗುಡ್ಡ ಕುಸಿತಾ ಇದೆ. ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ಅಪಾಯದ ಸ್ಥಳ ಅಂತ ಏನ್ ಗುರುತು ಮಾಡಿದ್ರು ಅದೇ ಜಾಗದಲ್ಲಿ ಈಗ ಮಣ್ಣು ಕುಸಿತ ಆಗ್ತಾ ಇದೆ, ಗುಡ್ಡ ಕುಸಿತಾ ಇದೆ. ಸ್ಥಳೀಯ ನಿವಾಸಿಗಳಲ್ಲಿ ಯಾವ ತರ ಆತಂಕ ಇದೆ, ಈಗ ಜಿಲ್ಲಾಡಳಿತ ಏನ್ ಕ್ರಮ ಕೈಗೊಂಡಿದೆ? ಶರ್ಮಿತಾ, 2018ರ ಕಹಿ ನೆನಪು ಮಾಸುವ ಮುನ್ನವೇ ಕೊಡಗು ಜಿಲ್ಲೆಗೆ ಆಘಾತಕಾರಿ ಒಂದು ಸುದ್ದಿ ಹೊರಬಿದ್ದಿರುವಂತದ್ದು. ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರವಾಗಿ ಕೊಡಗು ಜಿಲ್ಲೆಯಲ್ಲಿ ಸುಮಾರು 44 ಭಾಗಗಳಲ್ಲಿ ಮತ್ತೆ ಗುಡ್ಡ ಕುಸಿತ ಮತ್ತೆ ಜಲಪ್ರಳಯ ಉಂಟಾಗುತ್ತೆ ಎಂಬ ಸೂಚನೆ ನೀಡಿರುವ ಬೆನ್ನಲ್ಲೇ ಈಗ ಮಳೆ ಆರಂಭದಲ್ಲೇ ಕೂಡ ಏನು ಅಲ್ಲಲ್ಲಿ ಸಣ್ಣ ಪುಟ್ಟ ಬರೆಗಳು ಕುಸಿತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಜಲಪ್ರಳಯ ಉಂಟಾಗ್ತಾ ಇದೆ, ಮತ್ತೆ ಗುಡ್ಡ ಕುಸಿತವೂ ಕೂಡ ಉಂಟಾಗ್ತಾ ಇರುವಂತದ್ದು ಇಲ್ಲಿನ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಮಾಡಿರುವಂತದ್ದು. ಜನರು ಕೂಡ ಜೀವ ಭಯದಲ್ಲಿ ವಾಸ ಮಾಡ್ತಿರುವಂತ ನೋಡಬಹುದು. ಏನು ಕಳೆದ 1 ತಿಂಗಳ ಹಿಂದಷ್ಟೇ ಕೂಡ ಜಿಲ್ಲಾಧಿಕಾರಿಗಳ ಹೇಳಿಕೆ ಪ್ರಕಾರವಾಗಿ ಸರ್ವೆ ಆಫ್ ಇಂಡಿಯಾ ಕೂಡ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ 2018ರಲ್ಲಿ ಏನು ಜಲಪ್ರಳಯವಾಗಿತ್ತು, ಭೂಕುಸಿತವಾಗಿತ್ತು, ಅದೇ ಜಾಗದಲ್ಲಿ ಮತ್ತೆ ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಎಂಬುದನ್ನ ಹೇಳಿಕೆಯನ್ನು ಕೂಡ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಬೆಟ್ಟಗುಡ್ಡ ಪ್ರದೇಶ ಮತ್ತೆ ನದಿ ತೀರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನರು ಆತಂಕಕ್ಕೆ ಒಳಗಾಗಿರುವಂತದ್ದು. 2018ರಲ್ಲಿ ಏನು ಮನೆ ಮಠ ಕಳೆದುಕೊಂಡು ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡ್ರೆ, ಹಲವಾರು ಜನರು ಮನೆ ಮಠಗಳನ್ನ ಕಳೆದುಕೊಂಡಿದ್ರು, ಒಂದು ನಿರಾಶ್ರಿತ ಕೇಂದ್ರಗಳಲ್ಲಿ ವಾಸವಿದ್ರು. ಆಗ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿರಲಿಲ್ಲ. ಈಗ ಕಳೆದ 1 ತಿಂಗಳಿಂದಲೂ ಕೂಡ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಮತ್ತೆ ಜಲಚೀರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅದಲ್ಲದೆ ಅವರು ಖುದ್ದಾಗಿ ಜಿಲ್ಲಾಡಳಿತ ಕೂಡ ಅಲ್ಲೇ ಸ್ಥಳಕ್ಕೆ ಹೋಗಿ ಅಪಾಯ ಸ್ಥಳದಲ್ಲಿರುವಂತಹ ಜನರನ್ನು ಕೂಡ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ಜಿಲ್ಲಾಡಳಿತ ಕಳೆದ ಒಂದು ತಿಂಗಳಿಂದಲೂ ಕೂಡ ಹಲವಾರು ತಯಾರಿಯನ್ನ ಮಾಡಿಕೊಂಡಿದೆ. NDRF ತಂಡ ಕೂಡ ಜಿಲ್ಲೆಯಲ್ಲಿ ಬಿಟ್ಟುಬಿಟ್ಟಿರುವಂತದ್ದು. ಅಗ್ನಿಶಾಮಕ ದಳ ಏನಾದ್ರೂ ಕೂಡ ಜಲಪ್ರಳಯದಲ್ಲಿ ಜನರು ಸಿಕ್ಕಿದ್ರೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ಅಗ್ನಿಶಾಮಕ ದಳ ಆಗಿರ್ಬೋದು ಮತ್ತೆ NDRF ತಂಡವು ಕೂಡ ಜಿಲ್ಲೆಯಲ್ಲಿ ದಿನದ 24 ಗಂಟೆ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಈಗ ಏನು ಮಡಿಕೇರಿ ಸಮೀಪದಲ್ಲಿರುವಂತಹ ಒಂದು ಇಂದಿರಾನಗರ, ಜ್ಯೋತಿನಗರ ಬಡಾವಣೆಗಳೇನಿದೆ ಅಲ್ಲಿ 2018ರಲ್ಲಿ ಸಾಕಷ್ಟು ಅನಾಹುತಗಳು ಉಂಟಾಗಿತ್ತು. ಈ ಬಾರಿಯೂ ಕೂಡ ಅಲ್ಲಿ ಜಿಲ್ಲಾಡಳಿತ ನೋಟಿಸ್ ಅನ್ನ ಜಾರಿ ಮಾಡಿದೆ. ಆದ್ರೆ ಆ ಭಾಗದಲ್ಲಿ ವಾಸ ಮಾಡುತ್ತಿದ್ದಂತಹ ಜನರು ಅಲ್ಲಿಂದ ತೆರಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದ್ರೆ ಅಲ್ಲಿ ಏನಾದ್ರೂ ಕೂಡ ಒಂದು ಭೂಕುಸಿತ ಉಂಟಾದ ಸಂದರ್ಭದಲ್ಲಿ ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ವಾಸವಾಗಿರುವಂತದ್ದು. ಅಲ್ಲಿ ಭಾರಿ ಅನಾಹುತ ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಇದೆಲ್ಲನೂ ಕೂಡ ಹೊರತುಪಡಿಸಿದ್ರೆ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ನದಿ ತೀರದ ಪ್ರದೇಶಗಳಲ್ಲಾಗಿರ್ಬೋದು ಮತ್ತೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತಹ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಗುರುವಾಯನಕೆರೆ ಸಮೀಪದ ರಸ್ತೆಯಲ್ಲಿ ನೀರು ಹರಿದಿದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣದಲ್ಲಿ ರಸ್ತೆಯಲ್ಲೇ ನೀರು ನಿಂತ್ಕೊಂಡ್ಬಿಟ್ಟಿದೆ. ರಸ್ತೆ ಬದಿಯ ಅಂಗಡಿಗಳು ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಗುರುವಾಯನಕೆರೆ ಶಕ್ತಿ ನಗರದಲ್ಲಿ ಘಟನೆ ನಡೆದಿರೋದು. ವೆಲ್ಕಮ್ ಬ್ಯಾಕ್. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ. ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ನದಿ ತಟದಲ್ಲಿರುವಂತ ಹೊಳೆ ಮಲ್ಲೇಶ್ವರ ದೇಗುಲದ ಮೆಟ್ಲು ಜಲಾವೃತವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯಾದರೆ ದೇಗುಲ ಮುಳುಗಡೆ ಆಗುವಂತ ಸಾಧ್ಯತೆ ಇದೆ. ಹೇಮಾವತಿ ನದಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಉಕ್ಕಿ ಹರಿತಾ ಇದೆ. ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತವಾಗಿದೆ. ಮಳೆಯ ಪ್ರಮಾಣ ಮತ್ತಷ್ಟು ಜಾಸ್ತಿಯಾಗಿ ಅಲ್ಲಿ ನೀರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಿದೆ. ದೇವಸ್ಥಾನ ಮುಳುಗೋ ಹಂತಕ್ಕೆ ಬರುವಂತ ಆತಂಕದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿಯಲ್ಲಿ ತಡೆಗೋಡೆ ಕುಸಿತವಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತಡೆಗೋಡೆ ಕುಸಿತವಾಗಿದ್ದು ಮಳೆ ಹೆಚ್ಚಾದರೆ ಚತುಷ್ಪಥ ರಸ್ತೆಯ ಒಂದು ಭಾಗದ ಕಾಂಕ್ರೀಟ್ ರಸ್ತೆಯೇ ಕೊಚ್ಕೊಂಡು ಹೋಗುವಂತ ಆತಂಕ ಶುರುವಾಗಿದೆ. ಇನ್ನು ಭಾರಿ ಮಳೆಗೆ ಹಾಸನದ ಸಕಲೇಶಪುರದ ಹೊರವರ್ತುಲ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ಹೀಗಾಗಿ ಒಂದು ಕಡೆ ಮಾತ್ರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತಷ್ಟು ಗುಡ್ಡ ಕುಸಿಯುವಂತ ಆತಂಕ ಶುರುವಾಗಿದೆ. ಇನ್ನು ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ತಡೆಗೋಡೆ ಕುಸಿತವಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಭೇಟಿಯನ್ನು ಕೊಟ್ಟರು, ಪರಿಶೀಲನೆಯನ್ನು ಮಾಡಿದ್ದಾರೆ.
ಹಾಸನದಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆಗೆ ನಾನಾ ರೀತಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದು ಭಾರೀ ಮಳೆಯಿಂದಾಗಿ ನಿಯಂತ್ರಣ ತಪ್ಪಿದ ಕಾರ್ ಡಿವೈಡರ್ಗೆ ಡಿಕ್ಕಿಯಾಗಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಜಿಲ್ಲೆಯ ಆಲೂರು ತಾಲೂಕಿನ ಸಿಂಗಾಪುರ ಬಳಿಯಲ್ಲಿ ಘಟನೆ ನಡೆದಿದ್ದು ಗಾಯಾಳು ಚಾಲಕನನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಕೃಷ್ಣಮೂರ್ತಿ. ಮಳೆಯ ಅವಾಂತರ ಹಾಸನದಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಿರ್ಮಾಣವಾಗಿದೆ. ಒಂದ್ ಕಡೆ ದೇವಸ್ಥಾನ ಮುಳುಗಡೆ ಹಂತಕ್ಕೆ ಬಂದ್ರೆ ಮತ್ತೊಂದ್ ಕಡೆ ಈಗ ತಡೆಗೋಡೆ ಹೆದ್ದಾರಿ ಕುಸಿಯುವಂತ ಆತಂಕದಲ್ಲಿದೆ. ಮತ್ತೊಂದು ಆಕ್ಸಿಡೆಂಟ್ ಬೇರೆ ಆಗಿದೆ. ಏನೆಲ್ಲ ಅವಾಂತರ ಆಗಿದೆ ಹಾಸನದಲ್ಲಿ? ಖಂಡಿತ ಶ್ರೀಮಿತ, ಕಳೆದ 4 ಗಳಿಂದ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿತಿರ್ತಕ್ಕಂತಹ ಮಳೆಗೆ ಭಾರಿ ಪ್ರಮಾಣದಲ್ಲೂ ಕೂಡ ಜನರು ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಮಲೆನಾಡಿನಲ್ಲಿರ್ತಕ್ಕಂತಹ ಜನರು ಸಂಪೂರ್ಣವಾಗಿ ಈಗ ಮನೆಯಿಂದ ಹೊರಗೆ ಬರಲಿಕ್ಕಾಗುವಂತಹ ಪರಿಸ್ಥಿತಿಯನ್ನು ಈಗ ಎದುರಿಸ್ತಕ್ಕಂಥ ನಾವೀಗ ನೋಡ್ತಿದ್ವಿ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಪದೇ ಪದೇ ಅವಾಂತರಗಳು ಸೃಷ್ಟಿಯಾಗ್ತದೆ. ಹಲವಾರು ಭಾಗದಲ್ಲಿ ರಸ್ತೆ ತಡೆಗೋಡೆ ನಿರ್ಮಿಸಿದಂತಹ ತಡೆಗೋಡೆಗಳು ಈಗ ಕುಸಿದು ಬೀಳ್ತಾ ಇದ್ರೆ, ಕೆಲವು ಕಡೆ ಗುಡ್ಡ ಕುಸಿತ ಕೂಡ ಆಗ್ತಾ ಇದೆ. ಮಾರನಹಳ್ಳಿ ಬಳಿ ಇವತ್ತು ಇನ್ನೂ ಕೂಡ ಗುಡ್ಡ ಕುಸಿತ ಆಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತಗೊಂಡು ಮತ್ತೆ ಈಗ ವಾಹನ ಸಂಚಾರ ಈಗ ಪುನರಾರಂಭಗೊಂಡಿರ್ತಕ್ಕಂಥದ್ದು. ಜಿಲ್ಲೆಯ ಸಕಲೇಶಪುರ ಭಾಗದ ಗಡಿ ಭಾಗದಲ್ಲಿ ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳು ಕೂಡ ಈ ಮಳೆಯಿಂದಾಗಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಹೇಮಾವತಿ ನದಿಗೂ ಕೂಡ ಈಗ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ 25,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಹರಿದು ಬರ್ತಾ ಇದೆ. ಸಕಲೇಶಪುರ ಪಟ್ಟಣದಲ್ಲಿರ್ತಕ್ಕಂತಹ ಹೇಮಾವತಿ ನದಿಯ ಪಕ್ಕದಲ್ಲಿರ್ತಕ್ಕಂತಹ ಹೊಳೆ ಮಲ್ಲೇಶ್ವರ ದೇವಾಲಯ ಕೂಡ ಇನ್ನೇನು ಇದೇ ರೀತಿಯ ಮಳೆ ಮುಂದುವರೆದಿದೆ. ಅದರಲ್ಲಿ ದೇವಾಲಯದ ಒಳಗೂ ಕೂಡ ನೀರು ಪ್ರವೇಶಿಸುವಂತಹ ಸನ್ನಿವೇಶ ಈಗ ಎದುರಾಗಿರ್ತಕ್ಕಂಥದ್ದು. 2-3 ದಿನಗಳಲ್ಲಿ ಇದೇ ರೀತಿ ಮಳೆ ಮುಂದುವರೆದ್ರೆ ಈ ದೇವಸ್ಥಾನ ಕೂಡ ಮುಳುಗಡೆ ಆಗುವಂತಹ ಪರಿಸ್ಥಿತಿಗೆ ಎದುರಾಗಿದೆ. ಅದೇ ರೀತಿಯಲ್ಲಿ ಬೆಳಗಿನ ಜಾವ ಮಳೆ ಹೆಚ್ಚಿದ್ದಿದ್ರಿಂದ ಸಕಲೇಶಪುರದ ಬಾಳುಪೇಟೆ ಬಳಿ ವಾಹನ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅಲ್ಲಿನ ವಾಹನದ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಅದೇ ರೀತಿಯಲ್ಲಿ ಇದೆಲ್ಲಾ ವಿಚಾರವನ್ನು ಈಗ ಜಿಲ್ಲಾಡಳಿತ ಸಭೆಗಳನ್ನು ಮಾಡುವ ಮೂಲಕವಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸ್ತಾ ಇದೆ. ಆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಲಾಗಿದೆ. ಇದರಿಂದಾಗಿ ಅನೇಕ ಅನಾನುಕೂಲ ಆಗ್ತಾ ಇದೆ. ಶೀಘ್ರವಾಗಿ ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಎಂಬಂತಹ ಆಕ್ರೋಶವನ್ನು ಮತ್ತು ಆಗ್ರಹವನ್ನೆಲ್ಲ ಸ್ಥಳೀಯರು ಮಾಡ್ತಿದ್ದಾರೆ. ಕೂಡಲೇ ಈ ಒಂದು ರಸ್ತೆಯನ್ನ ಬದಲಿ ರಸ್ತೆ ಮಾಡಬೇಕು ಅಥವಾ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾರೆ. ಇದೇ ರೀತಿಯಂತ ಮಳೆ ಮುಂದುವರೆದಿದೆ ಆದರೆ ಮತ್ತಷ್ಟು ಅನಾಹುತಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಇನ್ಫಾರ್ಮೇಶನ್ಗೆ. ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜಿಲ್ಲೆಯ ಕಳಸಾ ತಾಲೂಕಿನ ಕೈಮರ ಗ್ರಾಮದಲ್ಲಿ ಮನೆ ಹಿಂಬದಿ ಗುಡ್ಡ ಕುಸಿತವಾಗಿದೆ. ಮನೆ ಹಿಂದೆ ಗುಡ್ಡದ ಮಣ್ಣು ಬಿದ್ದಿದ್ದರಿಂದ ಹಿಂಭಾಗದ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾನಿಯಾಗಿದೆ. ನಿರಂತರ ಮಳೆಯಿಂದಾಗಿ ಗುಡ್ಡ ಕುಸಿತವಾಗ್ತಾ ಇದ್ದು ಜೀವದ ಭಯದಲ್ಲೇ ಬದುಕು ಸಾಗಿಸುವಂತ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಸದ್ಯ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಚಂದ್ರದ್ರೋಣ ಪರ್ವತದ ಮುಳ್ಳಯ್ಯನಗಿರಿಗೆ ಹೋಗುವಂತ ರಸ್ತೆಯಲ್ಲಿ 10ಕ್ಕೂ ಅಧಿಕ ಕಡೆ ಗುಡ್ಡ ಕುಸಿತವಾಗಿದೆ. ಧಾರಾಕಾರ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದ್ದು ಮತ್ತಷ್ಟು ಗುಡ್ಡ ಕುಸಿಯುವಂತ ಭೀತಿ ಶುರುವಾಗಿದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಚಂದ್ರದ್ರೋಣ ಪರ್ವತದ ಕೈಮರ ಚೆಕ್ ಪೋಸ್ಟ್ ಬಳಿಯೇ ಪ್ರವಾಸಿಗರನ್ನ ತಡೆದು ಸಿಬ್ಬಂದಿ ಅಲ್ಲಿಂದಲೇ ವಾಪಸ್ ಕಳಿಸ್ತಾ ಇದ್ದಾರೆ. ಮಲ್ನಾಡ್ ಭಾಗದಲ್ಲಿ ಮಳೆ ಮುಂದುವರೆದಿದೆ. ಮತ್ತೆ ಮುಳುಗಡೆ ಆಗ್ಬಿಟ್ಟಿದೆ ಹೆಬ್ಬಾಳೆ ಸೇತುವೆ. ಕುದುರೆಮುಖ ವ್ಯಾಪ್ತಿಯ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅಪಾಯದ ಮಟ್ಟ ಮೀರಿ ಭದ್ರಾ ನದಿ ಹರಿತಾ ಇದೆ. ನಿನ್ನೆ ಕೆಲ ಗಂಟೆಗಳ ಕಾಲ ಮಾತ್ರ ಸೇತುವೆ ಮುಳುಗಡೆಯಾಗಿತ್ತು, ಮತ್ತೆ ಯಥಾಸ್ಥಿತಿಗೆ ಬಂದಿತ್ತು. ಮಳೆ ಅಬ್ಬರ ತಗ್ಗಿದಂತ ಹಿನ್ನೆಲೆಯಲ್ಲಿ ಭದ್ರಾ ನದಿ ನೀರು ಕಡಿಮೆ ಆಗಿತ್ತು ನಿನ್ನೆ. ಬಟ್ ಇವತ್ತು ಮತ್ತೆ ಮುಳುಗಡೆ ಆಗ್ಬಿಟ್ಟಿದೆ ಹೆಬ್ಬಾಳೆ ಸೇತುವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ನೆರೆ ಬಂದಂತ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಈ ಸೇತುವೆ ಮುಳುಗಡೆ ಆಗುತ್ತೆ. ಬಾಳೆಹೊನ್ನೂರು ಹೊರನಾಡು ಕಳಸಾ ಸಂಪರ್ಕ ಕಡಿತವಾಗಿದೆ. ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಸೇತುವೆಯ 2 ಕಡೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹೆಬ್ಬಾಳೆ ಸೇತುವೆ ಮೇಲೆ ವಾಹನ ಸಂಚಾರವನ್ನು ಪೊಲೀಸರು ನಿರ್ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಈಗ ಮುಳುಗಡೆಯಾಗಿದೆ.
ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದ್ದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದ್ದು ಸುವರ್ಣ, ಸೀತಾ ನದಿಗಳು ತುಂಬಿ ಹರಿತಾ ಇವೆ. ನದಿ ಹೊಳೆ ಪಾತ್ರದ ಗದ್ದೆಗಳಲ್ಲಿ ನೆರೆಯ ವಾತಾವರಣ ನಿರ್ಮಾಣವಾಗಿದೆ. 2 ದಿನ ಸಮುದ್ರಕ್ಕೆ ಇಳಿಬಾರದು, ಮೀನುಗಾರಿಕೆ ನಡೆಸಬಾರದು ಅಂತ ಹೇಳಿ ನಿಷೇಧವನ್ನ ಹೇರಲಾಗಿದ್ದು ಕಟ್ಟೆಚ್ಚರ ವಹಿಸುವಂತೆ ಉಡುಪಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಂದನ ಕುದ್ರು, ಶೆಟ್ರಕುದ್ರು, ಬಲ್ಜಿಯ ಪ್ರದೇಶದ ಸುತ್ತಮುತ್ತ ಇರುವಂತಹ ತೋಟ, ಗದ್ದೆ ಸಂಪೂರ್ಣವಾಗಿ ಜಲಸಮಾಧಿಯಾಗಿದ್ದು ಭೀಕರ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೆಬ್ರಿ, ಕಾರ್ಕಳ, ಆಗುಂಬೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸುತ್ತಮುತ್ತಲ ಗ್ರಾಮ, ತೋಟ, ಗದ್ದೆಗಳು ಜಲಾವೃತವಾಗಿದೆ. ನ್ಯೂಸ್ 18ನಲ್ಲಿ ಡ್ರೋನ್ನಲ್ಲಿ ಸೆರೆ ಹಿಡಿದಂತ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಛಾಯಾಗ್ರಾಹಕ ಸಿದ್ಧಾರ್ಥ್ ನೀಲಾವರ ಇದನ್ನ ಶೂಟ್ ಮಾಡಿರೋದು. ನ್ಯೂಸ್ 18ನಲ್ಲಿ ಡ್ರೋನ್ ಸೆರೆ ಹಿಡಿದಂತ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಕರಾವಳಿ ಭಾಗದಲ್ಲಿ ಎಲ್ಲಿ ನೋಡಿದ್ರು ನೀರು, ಮಲ್ನಾಡು ಭಾಗದಲ್ಲೂ ಅದೇ ಪರಿಸ್ಥಿತಿ ಇದೆ. ಸೊ ಹೆಬ್ರಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಆ ಡ್ರೋನ್ನಲ್ಲಿ ಕ್ಯಾಪ್ಚರ್ ಆದಂತ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಾರ್ಕಳ, ಆಗುಂಬೆಯಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ತೋಟ, ಗದ್ದೆ ಎಲ್ಲ ಜಲಾವೃತವಾಗಿದೆ. ಸದ್ಯಕ್ಕೆ ಎಲ್ಲಿ ನೋಡಿದ್ರು ಈ ಪ್ರವಾಹದ ನೀರಷ್ಟೇ ಕಾಣ ಸಿಗ್ತಾ ಇರೋದು. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಕಪಿಲಾ ನದಿ ಮೈದುಂಬಿ ಹರಿತಾ ಇದ್ದು ನಯನ ಮನೋಹರ ದೃಶ್ಯ ಸೆರೆಯಾಗಿದೆ. ನಂಜನಗೂಡಿನ ಬಳಿಯಲ್ಲಿ ಮನಮೋಹಕ ದೃಶ್ಯ ಸೆರೆಯಾಗಿದೆ, ತೋರಿಸ್ತಾ ಇದೀವಿ. ಕಬಿನಿ ಡ್ಯಾಮ್ನಿಂದ ನೀರು ರಿಲೀಸ್ ಆಗಿದೆ, ಮೈದುಂಬಿ ಹರಿತಾ ಇದೆ. ಸೊ ಮಳೆಗಾಲದಲ್ಲಿ ಇದನ್ನೆಲ್ಲ ಅಲ್ಲೇ ಹೋಗಿ ನೋಡಬೇಕು ಅಂತ ತುಂಬಾ ಜನರಿಗೆ ಆಸೆ ಇರುತ್ತೆ, ಆದರೆ ಅಷ್ಟೇ ಅಪಾಯ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕ್ಯಾಮ್ರಾದಲ್ಲಿ ಸರಿಯಾದಂಥ ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿರೋದು. ನಿಮ್ಮ ಕುತೂಹಲವನ್ನ ತಣಿಸುವಂತ ನಿಟ್ಟಿನಲ್ಲಿ ದೃಶ್ಯಗಳನ್ನು ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬಹುದು. ಕಪಿಲಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಸ್ಥಳೀಯರು ಆ ಭಾಗದಲ್ಲಿ ಇರೋರು ಹೋಗಿ ನೋಡಿದ್ದಾರೆ. ಮಂಡ್ಯದ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಮಳೆಗೆ ಹಲವೆಡೆ ರಸ್ತೆ ಹದಗೆಟ್ಟಿದೆ. ರಸ್ತೆ ದುರಸ್ತಿ ಮಾಡುವಂತೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಸರಿಯಾದ ಕ್ರಮ ಕೈಗೊಳ್ಳದ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮದ್ದೂರು ತಾಲೂಕಿನ ದೇಶಹಳ್ಳಿಯಲ್ಲಿ ರಸ್ತೆಯಲ್ಲೇ ನಾಟಿ ಮಾಡಿದ್ದಾರೆ ಗ್ರಾಮಸ್ಥರು. ಈ ಮುಖಾಂತರ ಜನಪ್ರತಿನಿಧಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿ ಅವರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ ಸೇತುವೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿಯಲ್ಲಿ ಘಟನೆ ನಡೆದಿದೆ. ಸೇತುವೆ ಕೊಚ್ಚಿ ಹೋಗುವಂತ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಮಳೆ ನೀರು ಅಧಿಕ ಪ್ರಮಾಣದಲ್ಲಿ ನುಗ್ಗಿದ್ರಿಂದ ಕೊಚ್ಚಿಕೊಂಡು ಹೋಗಿದೆ ಈ ಸೇತುವೆ. ಮಾರನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಚೆಕ್ ಪೋಸ್ಟ್ ಮುಂಭಾಗದಲ್ಲಿ ರಸ್ತೆಗೆ ಅಡ್ಡಲಾಗಿ ಸೇತುವೆನ ನಿರ್ಮಾಣ ಮಾಡಿದ್ರು. ಭಾರೀ ಮಳೆಯಿಂದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಕಳಪೆ ಕಾಮಗಾರಿನೇ ಇದಕ್ಕೆಲ್ಲ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಟಿ ಬಾಲ್ನಲ್ಲಿ ರೈತರಿಗೆ ಅಪಮಾನ ಮಾಡಲಾಗಿತ್ತು. ಬೆಳಗ್ಗೆಯಿಂದ ನಿರಂತರವಾಗಿ ನಿಮ್ಮ ನ್ಯೂಸ್ 18ನಲ್ಲಿ ನಾವು ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಫೈನಲಿ ಕ್ಷಮೆ ಕೇಳಿದ್ರು, ಆ ರೈತರಿಗೆ ಸನ್ಮಾನವನ್ನು ಮಾಡಿದ್ರು, ಮತ್ತೆ ಒಳಗಡೆ ಬಿಡ್ಲಿಲ್ಲಲ್ಲ, ಪಂಚ ಹಾಕೊಂಡ್ ಬಂದಿದ್ರು ಅನ್ನೋ ಕಾರಣಕ್ಕೆ ಆ ಸಿಬ್ಬಂದಿಯನ್ನ, ಸೆಕ್ಯೂರಿಟಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಜಿಟಿ ಬಾಲ್ನಲ್ಲಿ ರೈತರಿಗೆ ಅಪಮಾನ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಗಮನಕ್ಕೆ ಈ ವಿಷಯವನ್ನ ನಾನು ತರ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಈ ತರ ಅವಮಾನವನ್ನು ಮಾಡಬಾರದು, ಯಾರೇ ಆಗಲಿ
ಮಾಲ್ಗಳಿಗೆ ಸೂಕ್ತವಾದ ಸೂಚನೆಯನ್ನ ನಾವು ಕೊಡ್ತೀವಿ, ಸರ್ಕಾರದ ಕಡೆಯಿಂದಾನೇ ನಾವು ಸೂಚನೆಯನ್ನ ಕೊಡ್ತೀವಿ ಅಂತ ಹೇಳಿ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿ ಮಾಲ್ನಲ್ಲಿ ಲುಂಗಿ ಉಟ್ಕೊಂಡು ಬಂದಿದ್ದಾರೆ, ಪಂಚಾಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿಲ್ಲ. ಸೊ ಒಂದೇ ಮಾತಲ್ಲಿ ಹೇಳಿದ್ರು, ರೈತರಿಗೆ ಯಾವುದೇ ಕಾರಣಕ್ಕೆ ಈ ಥರದ ಅವಮಾನ ಆಗಬಾರ್ದು. ಸೊ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ಸೂಕ್ತವಾದಂಥ ಒಂದು ಸೂಚನೆಯನ್ನು ಕ್ಲಬ್ಗಳಲ್ಲಾಗಲಿ ಈ ಥರ ಆಗಲಿ, ಯಾವುದೋ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಲು ಆಡೋ ಮೂಡು ಮಾಡ್ತಾ ಇರ್ತಾರೆ, ಅದರಲ್ಲಿ ಏನೋ ಒಂದು ಅವ್ರದ್ದೇ ಆದಂಥ ಒಂದು ಇದಿರುತ್ತೆ. ಇಂಥ ಕರ್ನಾಟಕದಲ್ಲಿ ನಡೀತಕ್ಕಂಥ ಚಲನಚಿತ್ರ ಮಂದಿರಗಳಲ್ಲೆಲ್ಲ ಇವ್ರು ಬರಬೇಡಿ, ಪ್ಯಾಂಟ್ ಹಾಕೊಂಬರ್ಬೇಕು, ಅದೆಲ್ಲ ಹೇಳಬಾರ್ದು, ತಪ್ಪಾಗುತ್ತೆ. ನಾನು ಬಹುಶಃ ಮೆಟ್ರೋದಲ್ಲೂ ಹಿಂದೆ ಆಗಿತ್ತು ಅಂತೇಳಿ ಈ ಥರ ಒಂದು ಡಿಸ್ಕಷನ್ ಆಗಿತ್ತು. ಇದೆಲ್ಲಕ್ಕೂ ಸಹ ರೈತರಿಗೆ ಈ ಥರದ ಯಾವುದೇ ಅವಮಾನ ಆಗದಂಗೆ ನಡ್ಕೋಬೇಕು ಅನ್ನೋ ಸೂಚನೆಯನ್ನು ಸರ್ಕಾರದಲ್ಲಿ ಕೊಡುವಂಥ ತೀರ್ಮಾನವನ್ನು ಮೊನ್ನೆ ಮುಖ್ಯಮಂತ್ರಿ ಜಿಟಿ ಮಾಲ್ನಲ್ಲಿ ರೈತರಿಗೆ ಅಪಮಾನ ಘಟನೆಯನ್ನ ಖಂಡಿಸಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಮುಖ ನೋಡಿ ಬಟ್ಟೆ ನೋಡಿ ವ್ಯಕ್ತಿಯನ್ನ ಅಳಿಬಾರದು ಅಂತ ಹೇಳಿದ್ದಾರೆ. ಸರ್ಕಾರದ ಕಡೆಯಿಂದ ಮಾಲ್ಗಳಿಗೆ ಯಾವ ತರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದು ಕುತೂಹಲ. ಸಚಿವರು ಈ ಬಗ್ಗೆ ವೈಯಕ್ತಿಕವಾಗಿ ಖಂಡಿಸಿದ್ದಾರೆ. ಸರ್ಕಾರದ ಕಡೆಯಿಂದ ಮಾರ್ಗಸೂಚಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಿಎಂ ಗಮನಕ್ಕೂ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿರೋದು ಮುಖ ನೋಡಿ ಬಟ್ಟೆ ನೋಡಿ ವ್ಯಕ್ತಿಯನ್ನ ಅಳಿಬಾರದು, ಇದೊಂದು ಬ್ರಿಟಿಷರ ಮನಸ್ಥಿತಿ. ನಮ್ಮನ್ನ ಆಳಿದವರಂತ ಆಳಿ ಹೋದ್ರಲ್ಲ ಅವ್ರ ಮೈಂಡ್ ಸೆಟ್ ಇದು. ಅದೊಂದೇ ಮಾಲ್ ಅಲ್ಲ, ಬೇರೆ ಕಡೆನೂ ಇದು ಮುಂದುವರಿತಾ ಇದೆ. ಅರಿವಿನ ಕೊರತೆ ಇದೆಯೋ ಅಥವಾ ದುರಹಂಕಾರನೋ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದು ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನ ಅಳತೆ ತೂಕ ಮಾಡುವಂತಹದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ ಸೆಟ್. ಇದು ನಮ್ಮ ಯಾರು ನಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಇದು ಅಲ್ಲಿ ಒಂದೇ ಮಾಲ್ನಲ್ಲೇ ಅಲ್ಲ, ಬೇರೆ ಕಡೆನೂ ಕೂಡ ಇಂತಹ ಈ ಬೇರೆ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರುವ ನಮ್ಮ ಮೈಂಡ್ ಸೆಟ್ಟು ಇವತ್ತಿಗೂ ಕೂಡ ಬೇರೆ ಕಡೆನೂ ಮುಂದುವರಿತಾ ಇದೆ. ಅವರು ಮಾಲ್ನವರು ಯಾಕೆ ಈ ರೀತಿ ಮಾಡ್ತಾರೆ, ಅವರಿಗೆ ಬಹುಶಃ ಅದೇನು ಜ್ಞಾನದ ಕೊರತೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಅಧಿಕಾರ ಇದೆ ಅಂತ ಒಂದು ದುರಂಕಾರದಿಂದ ಮಾಡ್ತಾ ಇದ್ದಾರೋ, ಒಟ್ಟಾರೆ ತಪ್ಪು ಇದು. ಯಾರೇ ಆಗಲಿ ಜನಗಳಿಗೆ ಮನುಷ್ಯರನ್ನ ನಾವು ಮನುಷ್ಯರನ್ನಾಗಿ ಕಾಣಬೇಕು ಬಿಟ್ರೆ ಮನುಷ್ಯರನ್ನ ಮುಖ ನೋಡಿ ಅದು ಗೌರವ ಕೊಡುವಂತಹದ್ದು ಖಂಡನೀಯ. ಇನ್ನು ಈ ಘಟನೆಯನ್ನ ಖಂಡಿಸಿ ಜಿಟಿ ಮಾಲ್ಗೆ ಪಂಚೆ ಉಟ್ಟು ಮುತ್ತಿಗೆಯನ್ನ ಹಾಕಲಾಯಿತು. ಹಲವು ರೈತ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ರು. ಮಾಲ್ ಬಂದ್ ಮಾಡಬೇಕು ಅನ್ನೋ ಆಗ್ರಹದ ಮಾತುಗಳು ಕೇಳಬಂತು. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಯಡಿಯೂರಪ್ಪನಿಗೆ ಸೀಮಿತವಾಗಿ ಮಾಡಿದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸಲ್ಲ. ಇಡೀ ದೇಶದ ರೈತರಿಗೆ ಆದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂದ್ರೆ ಇದು ಒಂದಲ್ಲ ಒಂದು ಕಡೆ ಈ ತರ ಪಂಚೆ ಉಟ್ಟಂತ ಸಾಮಾನ್ಯ ರೈತ ಬಡವ ಒಬ್ಬ ಈ ತರದ ಸಾರ್ವಜನಿಕ ಸ್ಥಳಕ್ಕೆ ಬಂದ್ರೆ ಅಪಮಾನ ಮಾಡ್ತಾರೆ ಅನ್ನೋದಾದ್ರೆ ಇದು ಯಾವ ಸೀಮೆ? ಈ ಮಾಲ್ಗಳು, ಈ ಮೆಟ್ರೋಗಳು, ಈ ಕ್ಲಬ್ಗಳು ಇವೆಲ್ಲ ಇದು ಇಂಥದ್ದನ್ನ ಯಾವುದೇ ಕಾರಣಕ್ಕೆ ಈ ಭಾರತ ದೇಶದ ಸಂವಿಧಾನದ ಕೆಳಗಡೆ ಇಲ್ಲ. ಯಾಕೆ ಇಂಥ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ? ಇದು ಆಗಬಾರ್ದು. ಈ ತರದ ದುರಹಂಕಾರವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇದು ಅತ್ಯಂತ ಅಪಮಾನಕಾರಿಯಾದಂಥದ್ದು. ಅದು ವಿಶೇಷವಾಗಿ ರೈತನಿಗಾಗಿದ್ದು ಬಹಳ ಅವಮಾನ. ದೇಶಕ್ಕೆ ಅನ್ನ ಕೊಡ್ತಾನೆ, ಹಾಲು ಕೊಡ್ತಾನೆ, ಹಣ್ಣು ಕೊಡ್ತಾನೆ, ತರಕಾರಿ ಕೊಡ್ತಾನೆ, ಮೊಟ್ಟೆ ಮಾಂಸ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ, ತೆರಿಗೆ ಕೊಡ್ತಾನೆ. ಇಷ್ಟೆಲ್ಲ ಕೊಡುವಂತವನಿಗೆ ಅಪಮಾನ ಮಾಡ್ತೀರಿ ಅಂದ್ರೆ ಏನು? ಇಲ್ಲೆಲ್ಲ ನಿಂತಿರೋರು, ಈ ಮಾಲ್ ಒಳಗಡೆ ಇರೋರು ಎಲ್ಲ ಯಾರು? ರೈತರು. ಬೆಳಗ್ಗೆಯಲ್ಲೂ ನ್ಯೂಸ್ 18 ನಲ್ಲಿ ನಿರಂತರವಾಗಿ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ರೈತನ ಪರವಾಗಿ ದನಿಯನ್ನ ಎತ್ತಿದ್ವಿ. ಮಾಲಿಗೊಂದು ರೂಲ್ಸ್ ಇದೆಯಾ? ಹಾಗಾದ್ರೆ ಬಟ್ಟೆ ನೋಡಿ ಒಳಗಡೆ ಬಿಡ್ತಾರಾ? ಅದೇ ಸಿಎಂ ಸಿದ್ದರಾಮಯ್ಯ ಹೋದ್ರೆ ಒಳಗಡೆ ಬಿಡಲ್ವಾ? ಹೀಗೆಲ್ಲ ಪ್ರಶ್ನೆಯನ್ನ ನಾವು ಮುಂದಿಟ್ಟಿದ್ವಿ. ಜಿಟಿ ಮಾಲ್ ಸಿಬ್ಬಂದಿ ಎಚ್ಚೆತ್ಕೊಂಡ್ರು. ಅಪಮಾನ ಮಾಡಿದವರಿಂದಲೇ ಫಕೀರಪ್ಪ ಅವರಿಗೆ ಸನ್ಮಾನ ಆಯಿತು.
ಜಿಟಿ ಮಾಲ್ ಅಲ್ಲೇ ರೈತ ಫಕೀರಪ್ಪ ಅವರಿಗೆ ಸನ್ಮಾನವನ್ನ ಮಾಡಿದ್ರು, ಸಾರಿಯನ್ನು ಕೇಳಿದ್ರು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಫಕೀರಪ್ಪಗೆ ಹೂವಿನ ಹಾರವನ್ನ ಹಾಕಿ ಸನ್ಮಾನವನ್ನ ಮಾಡಲಾಗಿದೆ. ತಮ್ಮಿಂದಾದ ತಪ್ಪಿಗೆ ಅಲ್ಲಿದ್ದಂತ ಸಿಬ್ಬಂದಿ ಕ್ಷಮೆಯನ್ನು ಕೇಳಿದ್ದಾರೆ. ನಿನ್ನೆ ಸುಮ್ಮನೆ ಒಳಗ್ ಬಿಟ್ಟಿದ್ರೆ ಇಷ್ಟೆಲ್ಲ ಸೀನೆ ಕ್ರಿಯೇಟ್ ಆಗ್ತಿರ್ಲಿಲ್ಲ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಹಾಗಾದ್ರೆ ಅದು ಪುಸ್ತಕದಲ್ಲಿ ಮಾತ್ರನ? ಅವರಿಗೆ ಮರ್ಯಾದೆನೇ ಸಿಗ್ತಾ ಇಲ್ಲ ಅಂತ ಹೇಳಿ ನ್ಯೂಸ್ 18 ಬೆಳಿಗ್ಗೆಯಿಂದ ದನಿ ಎತ್ತಿತ್ತು, ಈ ಘಟನೆಯನ್ನ ವಿರೋಧಿಸಿತ್ತು. ಮತ್ತೆ ಸಾರ್ವಜನಿಕರಿಗೂ ಮಾತನಾಡಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ವಿ, ಒಂದು ವೇದಿಕೆಯನ್ನ ಬೆಳಿಗ್ಗೆ ಕಲ್ಪಿಸ್ಕೊಟ್ಟಿದ್ವಿ. ರಾಜ್ಯಾದ್ಯಂತ ಈ ಘಟನೆಯನ್ನ ಖಂಡಿಸಲಾಗಿತ್ತು, ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಜನ ದನಿಯನ್ನ ಎತ್ತಿದ್ರು. ಫೈನಲಿ ತಮ್ಮಿಂದಾದ ತಪ್ಪಿಗೆ ಜಿಟಿ ಮಾಲ್ ಸಿಬ್ಬಂದಿ ಕ್ಷಮೆ ಕೇಳಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಸಹಜವಾಗಿ ನಿನ್ನೆ ಆತರ ಘಟನೆ ಆದಾಗ ರೈತ ಫಕೀರಪ್ಪ ಅವರಿಗೆ ಮನಸ್ಸಿಗೆ ನೋವಾಗಿತ್ತು. ಇವತ್ತು ಸನ್ಮಾನ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಆದ್ರೆ ನಿನ್ನೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ನೋವಾಗಿದೆ, ಈ ತರ ಆಗಬಾರ್ದಾಗಿತ್ತು ಅನ್ನೋ ಮಾತನ್ನ ಫಕೀರಪ್ಪ ಹೇಳಿದ್ದಾರೆ. ಜಿಟಿ ಮಾಲ್ ಬಗ್ಗೆ ಅವರು ಫಕೀರಪ್ಪನ ನಡೆಸ್ಕೊಂಡಿರೋ ರೀತಿ ಬಗ್ಗೆ ಅವರು ಮಾತಾಡಿದ್ದಾರೆ. ನನಗೆ ಆ ರೀತಿ ಅಪಮಾನವನ್ನ ಅವರು ಮಾಡಬಾರ್ದಾಗಿತ್ತು, ನನಗೆ ಬೇಸರ ಆಗಿದೆ, ಮಾಲ್ನವರ ದರ್ಪದ ಬಗ್ಗೆ ನನಗೆ ಬೇಸರ ಆಗಿದೆ ಅಂತ ಫಕೀರಪ್ಪ ಹೇಳ್ಕೊಂಡಿದ್ದಾರೆ. ಅವಮಾನ ಮಾಡಿದ್ದಕ್ಕೆ ನಮಗೆ ಎಷ್ಟು ನೋವಾದಂತೀರಿ. ಈಗ 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 ಏನ್ ಹೇಳ್ತೀರಾ ಸರ್? ಈಗ ರಾಜ್ಯಾದ್ಯಂತ ಜನರು ಎಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು ಬೆಂಬಲ ಸೂಚಿಸಿದ್ದಾರೆ, ನಿಮ್ ಪರ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಅಂದ್ರೆ ಈಗ ಮುಂದೆ ಈ ತರ ಯಾವಾಗ ಆಗ್ಬಾರ್ದ್ರಿ. ಇದು ಪಂಚಾಯತ್ ರೈತರಿಗೆ ಸ್ವಲ್ಪ ಎಷ್ಟು ಅವಮಾನ ಮಾಡಿಬಿಟ್ರೆ ಮಾಡ್ತೀರಾ? ಅಲ್ಲ, ಸಿದ್ದರಾಮಯ್ಯ ಕೂಡ ರಾಜ್ಕುಮಾರ್ ಅವರು ಕೂಡ ಪಂಚೆ ಹೊಡ್ತಾರೆ. ಈಗ ಅವಮಾನ ಮಾಡಿದ್ದಕ್ಕೆ ನಮಗೆ ಎಷ್ಟು ನೋವಾದಂತೀರಿ. ಈಗ 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 ಏನ್ ಹೇಳ್ತೀರಾ ಸರ್? ಈಗ ರಾಜ್ಯಾದ್ಯಂತ ಜನರು ಎಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು ಬೆಂಬಲ ಸೂಚಿಸಿದ್ದಾರೆ, ನಿಮ್ ಪರ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಅಂದ್ರೆ ಈಗ ಮುಂದೆ ಈ ತರ ಯಾವಾಗ ಆಗ್ಬಾರ್ದ್ರಿ. ಇದು ಪಂಚಾಯತ್ ರೈತರಿಗೆ ಸ್ವಲ್ಪ ಎಷ್ಟು ಅವಮಾನ ಮಾಡಿಬಿಟ್ರೆ ಮಾಡ್ತೀರಾ? ಅಲ್ಲ, ಸಿದ್ದರಾಮಯ್ಯ ಕೂಡ ರಾಜ್ಕುಮಾರ್ ಅವರು ಕೂಡ ಪಂಚೆ ಹೊಡ್ತಾರೆ. ಈ ಪ್ರಕರಣದಲ್ಲಿ ಯಾರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಮೂಡಿದೆ. ಯಾಕಂದ್ರೆ ನಿನ್ನೆ ತಡೆ ಹಿಡಿದ್ನಲ್ಲ ಸೆಕ್ಯೂರಿಟಿ, ನೀವು ಹೋಗಂಗಿಲ್ಲ ಈ ಡ್ರೆಸ್ ಕೋಡ್ ಅಲ್ಲಿ ಅಂತೇಳಿ, ಆತನ ಮೇಲೆ ಕ್ರಮ ಆಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಬೇರೆಯವ್ರು ಏನ್ ಹೇಳಿರ್ತಾರೆ, ಅಲ್ಲಿ ಮ್ಯಾನೇಜರ್ ಇರ್ಬೋದು ಅಥವಾ ಮೇಲಿನ ಸಿಬ್ಬಂದಿ ಏನ್ ಹೇಳಿರ್ತಾರೆ, ಅದನ್ನ ಸೆಕ್ಯೂರಿಟಿ ಗಾರ್ಡ್ ಮಾಡಿರ್ತಾರೆ, ಅವ್ರು ತಪ್ಪಿರೋದಿಲ್ಲ. ಅವ್ರೇನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನ ಇವರು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇರ್ತಾರೆ. ಘಟನೆ ಈ ತರ ರಿಪೀಟ್ ಆಗಲ್ಲ ಅಂತ ಹೇಳಿ ಅಲ್ಲಿನ ಮ್ಯಾನೇಜರ್ ಹೇಳಿದ್ದಾರೆ. ರೈತರಿಗೆ ಸೆಕ್ಯೂರಿಟಿ ಗಾರ್ಡ್ ಅಪಮಾನ ಮಾಡಬಾರ್ದಾಗಿತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೆಕ್ಯೂರಿಟಿಯನ್ನ ನಾವು ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದೀವಿ ಅನ್ನೋ ಮಾತನ್ನ ಅಲ್ಲಿನ ಮ್ಯಾನೇಜರ್ ಹೇಳಿದ್ದಾರೆ. ಸುರೇಶ್ ಅವರು, ಬಿಲ್ಡಿಂಗ್ ಮ್ಯಾನೇಜರ್, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ರೈತನ ತಡೆ ಹಿಡಿದಿದ್ದ ಸೆಕ್ಯೂರಿಟಿಯನ್ನ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸುರೇಶ್ ಅವರೇ ಇರ್ಬೋದು, ಒಂದಿಷ್ಟು ಗೈಡೆನ್ಸ್ ಅನ್ನ ಹಾಗಾದ್ರೆ ಸೆಕ್ಯೂರಿಟಿ ಗಾರ್ಡಿಗೆ ಕೊಟ್ಟಿರಲ್ವಾ? ಬೆಳಿಗ್ಗೆ ಆ ಶಿಫ್ಟ್ ಅಲ್ಲಿ ಇದ್ದಂತ ಸೆಕ್ಯೂರಿಟಿಯನ್ನ ಹೋಗಿ ಕೇಳಿದ್ರೆ, ನಾನಿರ್ಲಿಲ್ಲ, ನಾನಿದ್ರೆ ಬಿಟ್ಬಿಡ್ತಿದ್ದೆ, ನಿನ್ನೆ ಬಂದಿದ್ರಲ್ಲ ಅವ್ರು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು, ಅವ್ರಿಗೆ ಗೊತ್ತಿಲ್ಲ, ತಪ್ಪಾಗಿದೆ ಅವರಿಂದ ಅಂತ ಹೇಳ್ತಿದ್ದಾರೆ. ಇಲ್ಲಿ ತಪ್ಪನ್ನ ಮರೆಮಾಚುವಂತ ಪ್ರಯತ್ನ ಆಗ್ತಿದೆ. ಸಮರ್ಥನೆಯನ್ನ ಕೊಡುವಂತ ನೆಪದಲ್ಲಿ ಬಡಪಾಯಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಅಚಾತುರ್ಯವಾಗಿ ಹೇಳಿದ್ದಾರೆ, ತಪ್ಪಿದೆ ಅವರು, ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಾಗಿಲ್ಲ, ಏನೋ ಅವನೇ ವಾಲಂಟರಿ ಡಿಸಿಷನ್ ಅಂತ ಅವ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲ, ನಾವು ಕೊಟ್ಟರೆ ಎಲ್ಲಾ ಡೈಲಿ ಪಂಚೆ ಉಟ್ಕೊಂಡೇ ಬರ್ತಾರೆ. ನಾವೇ ಹೇಳಿದ್ವಿ, ಎಲ್ಲಾ ರೈತರುಗಳೇ ಪ್ರತಿಯೊಬ್ಬರು ಬರ್ತಾರೆ, ಆ ಕಡೆ ನಾರ್ತ್ ಕಡೆ ಎಲ್ಲ ಬರ್ತಾರೆ. ನಮ್ಗೆ ಖುಷಿ ಆಗುತ್ತೆ, ಅಲ್ಲಿಂದ ಇಲ್ಲಿ ಬರ್ತಾರಲ್ಲ, ನಮ್ಮ ಕನ್ನಡದ ಮಾಲಿಕ್ ಜಿಟಿ ಮಾಲ್ ಅಂದ್ರೆ ಬರ್ತಾರಲ್ಲ ಅಂತ ನಮ್ಗೆ ಹೆಮ್ಮೆ ಪಡ್ತೀವಿ. ನಾವೇ ಅವ್ರು ವಾಲಂಟಿಯರ್ ಕೇಳ್ತೀವಿ, ಎಲ್ಲಿಂದ ಬಂದು ಗುಲ್ಬರ್ಗ ರಾಜ್ಯದ ಅಂತ ನಮ್ಗೆ ಸಂತೋಷ ಆಗುತ್ತೆ. ಅದು ಅವನಿಗೆ ಗೊತ್ತಿದೆ, ತಪ್ಪು ಮಾಡಿದೆ, ಅದನ್ನ ಕ್ಷಮೆ. ಅವನು ಸೆಕ್ಯೂರಿಟಿ ಅಚಾತುರ್ಯವಾಗಿ ಹೇಳಿದ್ದಾರೆ, ತಪ್ಪಿದೆ ಅವರು, ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಾಗಿಲ್ಲ, ಏನೋ ಅವನೇ ವಾಲಂಟರಿ ಡಿಸಿಷನ್ ಅಂತ ಅವ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲ, ನಾವು ಕೊಟ್ಟರೆ ಎಲ್ಲಾ ಡೈಲಿ ಪಂಚೆ ಉಟ್ಕೊಂಡೇ ಬರ್ತಾರೆ. ನಾವೇ ಹೇಳಿದ್ವಿ, ಎಲ್ಲಾ ರೈತರುಗಳೇ ಪ್ರತಿಯೊಬ್ಬರು ಬರ್ತಾರೆ, ಆ ಕಡೆ ನಾರ್ತ್ ಕಡೆ ಎಲ್ಲ ಬರ್ತಾರೆ. ನಮ್ಗೆ ಖುಷಿ ಆಗುತ್ತೆ, ಅಲ್ಲಿಂದ ಇಲ್ಲಿ ಬರ್ತಾರಲ್ಲ, ನಮ್ಮ ಕನ್ನಡದ ಮಾಲಿಕ್ ಜಿಟಿ ಮಾಲ್ ಅಂದ್ರೆ ಬರ್ತಾರಲ್ಲ ಅಂತ ನಮ್ಗೆ ಹೆಮ್ಮೆ ಪಡ್ತೀವಿ. ನಾವೇ ಅವ್ರು ವಾಲಂಟಿಯರ್ ಕೇಳ್ತೀವಿ,
ಎಲ್ಲಿಂದ ಬಂದು ಗುಲ್ಬರ್ಗ ರಾಜ್ಯದ ಅಂತ ನಮ್ಗೆ ಸಂತೋಷ ಆಗುತ್ತೆ. ಅದು ಅವನಿಗೆ ಗೊತ್ತಿತ್ತು. ಪಾಪ ಫಕೀರಪ್ಪ ಅವರು ಹಾವೇರಿಯಿಂದ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಲ್ಲಿ ಒಂದು ಸಿನಿಮಾ ನೋಡೋಣ ಅಂತ ಮಾಲ್ ಅಲ್ಲಿ ಮಗನೇ ಕರ್ಕೊಂಡು ಹೋಗಿರ್ತಾನೆ. ಅದೇ ಫಕೀರಪ್ಪ ಅವ್ರಿಗೆ ಈ ತರ ಅಪಮಾನ ಆಗಿದೆ ಅಂತ ಹೇಳಿ ಮೀಡಿಯಾದಲ್ಲಿ ಬಂದ ತಕ್ಷಣ ಊರಲ್ಲಿರುವಂತ ಅವ್ರ ಕುಟುಂಬಸ್ಥರು, ಗ್ರಾಮಸ್ಥರು ಸಿಟ್ಟಿಗೆದ್ರು. ಬೆಂಗಳೂರಲ್ಲಿ GT ಮಾಲ್ ನಲ್ಲಿ ನಮ್ಮ ರೈತನಿಗೆ ಅಪಮಾನ ಮಾಡಿಬಿಟ್ರಲ್ಲ, ಫಕೀರಪ್ಪ ಮೆಣಸಿನಹಾಳ ಅವ್ರಿಗೆ ಅಪಮಾನ ಮಾಡಿದ್ರಲ್ಲ, ಇದು ಖಂಡನೀಯ. ಆ ಮಾಲ್ ಅನ್ನ ಮುಚ್ಚಬೇಕು, ಬಂದ್ ಮಾಡಿ ಅನ್ನೋ ಆಗ್ರಹದ ಮಾತುಗಳು ಕೇಳ ಬರ್ತಾ ಇದೆ. GT ಮಾಲ್ ಬಂದ್ ಮಾಡಿ ಅಂತ ಹೇಳಿ ಈಗ ಫಕೀರಪ್ಪ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಅವ್ರ ಗ್ರಾಮದವರು ಕೇಳ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡವ್ರು ಪಂಚೆ ಉಡ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ಸನ್ಮಾನ ಮಾಡಿ ಒಳಗಡೆ ಕರ್ಕೊಂತಾರೆ. ಆದ್ರೆ ರೈತರು ಅನ್ನೋ ಕಾರಣಕ್ಕೆ ಒಬ್ಬ ರೈತನಿಗೆ ಇವರು ಅಪಮಾನ ಮಾಡಿದ್ದಲ್ಲ, ಇಡೀ ರೈತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಹಾಗಾಗಿ GT ಮಾಲ್ ಅನ್ನು ಬಂದ್ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಒಂದು ಗಾದೆ ಮಾತು ನೆನಪಾಗ್ತಾ ಇದೆ. ಏನು ಅಂದರೆ ಮುಖ ನೋಡಿ ಮೊಣೆ ಹಾಕಬಾರ್ದು ಅನ್ನುವಂಥದ್ದು. ಅಂದರೆ ನಾವು ವೇಷಭೂಷಣ ನೋಡಿ ಒಬ್ಬರ ಘನತೆ ಗೌರವವನ್ನು ಯಾವುದೇ ಕಾರಣಕ್ಕೂ ಅಳಿಬಾರ್ದು, ಗುಣ ನೋಡಿ ಅಳಿಬೇಕು ಅನ್ನುವಂಥದ್ದು ಗಾದೆ ಮಾತಿನ ಅರ್ಥ. ಆದರೆ ಈಗ ಆ ಒಂದು ಗಾದೆ ಮಾತನ್ನು ಈಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಒಂದು GT ಮಾಲಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿರ್ತಕ್ಕಂಥ ಒಬ್ಬ ಅರೇಮಲಾಪುರದ ಗ್ರಾಮದ ಮುಗ್ಧ ರೈತನನ್ನು ಅವಮಾನ ಮಾಡಿದ್ದಾರೆ. ಅದು ಏನಕ್ಕೆ ಅನ್ನುವಂಥದ್ದನ್ನು ಬೆಳಿಗ್ಗೆಯಿಂದನೇ ಈಗಾಗಲೇ ಸುದ್ದಿ ಬಿತ್ತರಾಗ್ತಾ ಇದೆ. ಮುಗ್ಧರಾಗಿರ್ತಕ್ಕಂಥ ಫಕೀರಪ್ಪ ಮೆಣಸಿನಹಾಳೆಂಬ ರೈತನಿಗೆ ಸಿನಿಮಾ ನೋಡಲಿಕ್ಕೆ ಹೋಗಿರ್ತಕ್ಕಂಥ ಏನು ಅವ್ರ ದಂಪತಿಗಳೇನಿದ್ದಾರೆ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಈಗ ಅವರ ಹುಟ್ಟೂರಿನಲ್ಲಿ ನಾನಿದ್ದೇನೆ. ಅಂದರೆ ಫಕೀರಪ್ಪರವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬ ಇದೆ, ಜೊತೆಗೆ ಅವರ ಒಂದು ನಿವಾಸ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಅರೇಮಲ್ಲಾಪುರ ಗ್ರಾಮದಲ್ಲಿದ್ದೀನಿ. ಓಣಿಯಲ್ಲಿ ಅಕ್ಕಪಕ್ಕ ಸುದ್ದಿ ತಿಳಿದು ಎಲ್ಲರೂ ಬಂದಿದ್ದಾರೆ, ಊರ ಗ್ರಾಮಸ್ಥರು ಬಂದಿದ್ದಾರೆ. ಬಂದು ನಮ್ಮೂರಿನ ಇರ್ತಕ್ಕಂಥ ಒಬ್ಬ ರೈತನಿಗೆ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುವಂಥ ಒಬ್ಬ ರೈತನಿಗೆ ಈ ರೀತಿಯಾಗಿರ್ತಕ್ಕಂಥ ಅದು ಬೆಂಗಳೂರಿನಲ್ಲಿ ಅವಮಾನ ಆಯ್ತಲ್ಲ ಅನ್ನುವಂಥದ್ದನ್ನು ಈಗ ಅದನ್ನು ಖಂಡಿಸ್ತಾ ಇದ್ದಾರೆ. ಬಂದು ಅವರು ಈಗ ಆ ಒಂದು ಮನೆ ಹತ್ರ ಬಂದು ಈಗಾಗಲೇ ಅವರ ಒಂದು ಮಕ್ಕಳೇನಿದ್ದಾರೆ ಅವರ ಒಂದು ಮಕ್ಕಳಿಗೂ ಕೂಡ ಈಗಾಗಲೇ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇರುವಂಥದ್ದು. ಫಕೀರಪ್ಪ ಅವರಿಗೆ ಸುಮಾರು 9 ಜನ ಮಕ್ಕಳಿದ್ರು. ಅದರಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ, 7 ಜನರ ಗಂಡುಮಕ್ಕಳು, 6 ಜನ ಗಂಡುಮಕ್ಕಳು ಇರುವಂಥದ್ದು. ಸೊ ಉಳಿದಿರ್ತಕ್ಕಂಥ ಹೆಣ್ಣುಮಕ್ಕಳು ಈಗಾಗಲೇ ಬೇರೆ ಬೇರೆ ಕಡೆ ಮದುವೆ ಮಾಡ್ಕೊಂಡು ಅವರು ಹೋಗಿರುವಂಥದ್ದು. ಸೊ ಹೀಗಾಗಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಎಲ್ಲರಿಗೂ ಎಜುಕೇಷನ್ ಕೊಡಿಸಿ ಎಲ್ಲರಿಗೂ ಸರ್ಕಾರಿ ನೌಕರಿಯನ್ನು ಕೊಡಿಸಿರುವಂತಹ ಫಕೀರಪ್ಪರವ್ರ ಬಗ್ಗೆ ಮಾತನಾಡಿಕೆ ಅವರ ಒಂದು ಮಗ ಆಗಿರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ಸುದ್ದಿಗಳು ನೋಡಿದ್ರಲ್ವಾ, ಏನು ಅನಿಸ್ತಿದೆ ಈ ಒಂದು ಘಟನೆ ನೋಡಿದಾಗ ನಿಮಗೆ? ನಮಗೆ ಭಾಳ ಬೇಜಾರಾಗಿದೆ ಸರ್. ರೈತರಂದ್ರೆ ಜನ ಅಂದ್ರೆ ರೈತರು. ಅಲ್ಲಿ GT ಮಾಲಿನ ನಮ್ಮ ತಮ್ಮದ್ರಿ ಅಲ್ಲಿ ಹೋಗಿದ್ರು ಅವರು ನೋಡಕ್ಕಂತ, ಬರ್ರಿಯಪ್ಪ ಪಿಕ್ಚರ್ ನೋಡಿ ಬರೋಣ್ರಿ ಅಂದು. ಅವ್ರು ಪಂಜೆ ಉಟ್ಕೊಂಡು ಈಜ ನಿನ್ನ ಕಳ್ಸಂಗಲ್ಲ ಅಂತಂದ್ರೆ ಸರ್. ಅದಕ್ಕೆ ನಮ್ಮ ತಮ್ಮರು ಬೇಜಾರಾಗಿದ್ರು. ಅದಕ್ಕೆ ಹೇಳಿದ್ವಿ ಸರ್ ನಾವು. ದೇಶಕ್ಕೆ ಈಗ ಮುಖ್ಯಮಂತ್ರಿನ ಪಂಜೆ ಉಡ್ತಾನೆ, ದೇವೇಗೌಡರು ಪಂಜೆ ಉಟ್ಟಿರ್ತಾರೆ ರೀ. ಅವ್ರನ್ನ ಬಿಡೋದಲ್ರಿ, ಅವರು ಎಲ್ಲರನ್ನೂ ಬಿಡ್ತಾರೆ. ನಮ್ಮ ತಂದೆ ಅವ್ರನ್ನ ಯಾಕೆ ಬಿಡಲಿ ಪಾಪ, ಅವ್ರ ಅಂತಾರೆ ಭಾಳ ಜನ ಬಂದಿರ್ತಾರೆ ಮಕ್ಕಳು ನೋಡೋಕೆ. ಹಾಂ, ಅವ್ರು ಕೂಡ ದುಡ್ಡು ಒಂದೇ ಸರ್, ನಮ್ಗೆ ಕೂಡ ದುಡ್ಡು ಒಂದೇ, ಎಲ್ಲ ದುಡ್ಡು ಒಂದೇ ಸರ್. ಅದಕ್ಕೆ ಭಾಳ ಬೇಜಾರಿಗೆ ಸರ್ ನಮಗೆ. ಏನು ಕ್ರಮ ಆಗ್ಬೇಕಂತ ಅಂತೀರಿ? ಕ್ರಮ ಅಂದರೆ ಈ ರೀತಿ ಅವಮಾನ ಮಾಡಿದ್ರಲ್ಲ, ಅವ್ರಿಗೆ ಏನು ಕ್ರಮ ಆಗ್ಬೇಕು, ಏನು ಶಿಕ್ಷೆ ಆಗಬೇಕು ಅಂತ? ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ, ಕಾನೂನು ಬಗ್ಗೆ ಶಿಕ್ಷೆ ಆಗ್ಬೇಕು. ಇಂಥವ್ರಿಗೆ ಯಾರಿಗೆ ಅವಮಾನ ಮಾಡ್ಬಾರ್ದು ಸರ್. ಬೇಜಾರಾಗ್ತೈತ್ರಿ. ಹ್ಞೂ ರೀ, ಹಂಗೆ ಅವಮಾನ ಮಾಡಬಾರ್ದ್ರಿ. ಈಗ ಪ್ಯಾಂಟ್ ಹಾಕ್ಯಂದು ಹೋದ್ರೆ ಅಷ್ಟ ಒಳಗೆ ಬಿಟ್ಕಂದ್ರೆ ಹಂಗಾರೆ ರೈತರು ಎಲ್ಲಿ ಹೋಗ್ಬೇಕ್ರಿ? ನಮ್ಮದನ್ನ ಅವ್ರಿ ನಾವೆಲ್ಲ ಮಾಡಿದ್ಕ ಅವರು ಬೆಳೆದು ನಾವೆಲ್ಲ ಪೀಕ್ ಗೀಕ್ ಕೊಟ್ರಂದ್ರೆ ಅವರೆಲ್ಲ ಮಾಡ್ತಾರ್ರಿ. ಈಗ ಆದ್ರೂ ನಾವು ಇವತ್ತು ಅವ್ರನ್ನ ಕಳಿಸ್ತಾರ್ರಿ, ನಾಳೆ ನಮ್ಮನ್ನ ಸೀರೆ ಉಟ್ಕೊಂಡ್ರೆ ಹೊರಗೆ ಹೋಗ್ರಿ, ಚೂಡಿ ಹಾಕ್ಯಂದ್ರೆ ಒಳಗೆ ಬರ್ರಿ ಅಂದ್ರೆ ನಾವು ಹೊರಗೆ ಬರ್ಬೇಕತ್ರಿ. ಅದಕ್ಕೆ ರೀ ಈಗ ನಾವು ರಕ್ತ ಕೊಯ್ದು ನೋಡ್ರಿ, ಅವ್ರದ್ದು ನಮ್ದು ಒಂದ ರಕ್ತ ರೀ. ಪ್ಯಾಂಟ್ ಹಾಕ್ಯಂದಾರ ಬೇರೆ ಬರ್ಲಿ ಒಳಗೆ, ಪಂಜೆ ಉಟ್ಕೊಂಡಾರ ಹೊರಗೆ ಹೋಗ್ಲಿ ಅಂದ್ರೆ ಅದಕ್ಕೆ ಹೆಂಗಾಕತ್ರಿ? ಅದು ಅವಮಾನ ಆಗೈತೆ ಅಂದ್ರೆ ಅದಕ್ಕೆ ಶಿಕ್ಷೆ ಮಾಡ್ಲೇಬೇಕ್ರಿ. ಪಂಜೆ ಉಟ್ಟವನು ಹೊರಗೆ ಹಾಕ್ತಾರಂದ್ರೆ ಪ್ಯಾಂಟ್ ಇದ್ದಾನೆ ಅಷ್ಟೇ ಒಳಗೆ ಬರ್ಬೇಕಂದ್ರೆ KPCC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಂಜೆ ಉಡ್ತಾನೆ, ಸಿದ್ದರಾಮಯ್ಯ ಪಂಜೆ ಉಡ್ತಾನೆ, ಆಮೇಲೆ DK ಶಿವಕುಮಾರ್ ಪಂಜೆ ಉಡ್ತಾನೆ, ಇವರೆಲ್ಲ ಆಮೇಲೆ HD ಕುಮಾರಸ್ವಾಮಿನ ಪಂಜೆ ಉಡ್ತಾನೆ. ವಿಧಾನಸಭೆಯಿಂದ ಹೊರಗೆ ಯಾಕೆ ಹಾಕ್ಬಾರ್ದು ಇವ್ರನ್ನ ಯಾಕೆ ಒಳಗೆ ಬಿಟ್ಕೊಂತಾರೆ? ಮತ್ತೆ ಪ್ಯಾಂಟ್ ಇದ್ದಾರೆ ಅಷ್ಟೇ ಒಳಗೆ ಬಿಟ್ಕೋಬೇಕು. ಇವರೆಲ್ಲ ಅಧಿವೇಶನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವ್ರು ಪಂಜೆ ಉಟ್ಕೊಂಡು ಹೋದಲ್ಲ ಒಳಗೆ. ಹಾಂ, ಇವತ್ತು ರೈತ ಬೆನ್ನೆಲುಬೆಲ್ಲ ಅಂತ ಸರ್ಕಾರದೊಳಗೆ ಹಸಿರು ಶಾಲೆ ಹಾಕಿ ನಿಶಾನೆ ಹಾಕ್ಯಂದು ಇವರು ಸರ್ಕಾರ ಇವತ್ತು ಏನು ಮಾಡ್ತಾರೆ? ರೈತ ನಮ್ಮ ಬೆನ್ನೆಲುಬು ಅಂತ ಹೇಳಿ ಭಾಷಣ ಬಿಗಿತಾರೆ. ಸರ್ಕಾರ ಭಾಷಣ ಬಿಗಿದು ಒಳಗೆ ಹೋಗ್ಬಿಟ್ಟು ಅಷ್ಟೇ ರೈತ, ಒಳಗೆ ಹೋದ್ಮೇಲೆ ರೈತರನ್ನ ಬೀಸಿ ಹಾಕ್ಬಿಡೋದು.
ಆ ಟಾಕೀಸ್ ಬಂದಾಗ್ಬೇಕ್ರಿ, ಆ ಸಿನಿಮಾನೂ ಬಂದಾಗ್ಬೇಕು ನಮ್ಮ ಲೆಕ್ಕದಾಗ. ಇವತ್ತು ಆ ರೈತರಿಗೆ ಏನು ಅವಮಾನದಾಗೈತಲ್ಲ, ಇವತ್ತು ನಮ್ಮ ದೇಶದೊಳಗೆ ಎಷ್ಟು ರೈತರ ಮುಖಂಡರದಾರಲ್ಲ ಅವ್ರೆಲ್ಲರಿಗೂ ಅವಮಾನದ ನನಗೆ, ಅವನು ಒಬ್ಬನಿಗೆ ಆದಂಗಲ್ಲ, ಅವನಿಗೇನು ಮಾಡಿದಾರಲ್ಲ ಅವ್ರೆಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇಷ್ಟು ರೈತರ ಮುಖಂಡರ ಮಾತಾಗಿದೆ, ಅವರ ಸಂಬಂಧಿಕರ ಮಾತಾಗಿದೆ, ಜೊತೆಗೆ ಅವರ ಮಕ್ಕಳು ಕೂಡ ಮಾತಾಗಿರುವಂಥದ್ದು ತುಂಬ ಬೇಜಾರಾಗಿದೆ. ಈ ಒಂದು ವಿಷಯ ಹೇಳೋದಕ್ಕೂ ಕೂಡ ನನಗೂ ಬೇಜಾರಾಗ್ತಾ ಇದೆ. ಖಂಡಿತವಾಗಿ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಯಾವುದೂ ಸುಳ್ಳಿಲ್ಲ, ಅಕ್ಷರ ಸಹ ಸತ್ಯ. ಸೊ ಯಾರ್ಯಾರು ಪಂಜಿ ಉಟ್ಕೊಂಡಿದ್ದಾರೆ, ಯಾರ್ಯಾರು ರುಮಾಲ್ ಹಾಕ್ಕೊಂಡಿದ್ದಾರೆ, ಹಾಗಾದರೆ ಅವ್ರು ಯಾಕೆ ವಿಧಾನಸೌಧಕ್ಕೆ ಹೋಗಬೇಕು, ಅವ್ರು ಯಾಕೆ ಹಂಗಾರೆ ಮಾಲ್ಗೆ ಹೋಗಬೇಕು, ಅವ್ರನ್ನೂ ಕೂಡ ಎಲ್ಲರನ್ನೂ ಹೊರಗೆ ಹಾಕಿರಿ ಅನ್ನುವಂಥ ಆಕ್ರೋಶ ನುಡಿಗಳನ್ನು ಹೇಳಿರುವಂಥದ್ದು. ಜೊತೆಗೆ ಯಾರು ಅವಮಾನ ಮಾಡಿದ್ದಾರೆ ಅವರಿಗೆ ತಕ್ಕುದಾದ ಶಿಕ್ಷೆ ಆಗಬೇಕು ಅನ್ನುವುದನ್ನು ಮನವಿ ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ಇವೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.